ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಅವನು ಯಾವತ್ತಿಗೂ ಒಳ್ಳೆಯವನೇ. ದೇವ್ರ ಮುಂದೆಗಡೆನೂ ಒಳ್ಳೇದಾಗ್ಲಿ ಅಂತಾನೆ, ಹಿಂದೆಗಡೆನೂ ಒಳ್ಳೇದಾಗ್ಲಿ ಅಂತ. ಬಟ್ ಮನುಷ್ಯರು ಆಗಲ್ಲ. ಮುಂದೆ ಮುಂದೆ ಒಳ್ಳೆಯದು, ಹಿಂದೆ ಹಲ್ಲೆಲೂಯಾ. ಮುಂದೆ ಎಷ್ಟು ನಿಮ್ಮನ್ನ ಹೊಗಳಿ ಅಯ್ಯೋ ಅಂತಾರ, ಅವ್ರನ್ನ ನಂಬೇಡ್ರಿ. ಅವ್ರನ್ನ ನಿಮ್ಮನ್ನ ಖಂಡಿಸಿ, ನಿಮ್ಮನ್ನ ಗದರಿಸಿ, ನಿಮ್ಮನ್ನ ಎಚ್ಚರಿಸ್ತಾರಲ್ಲ, ಅವಾಗವಾಗ ನಿಮ್ಮನ್ನ ಗದರ್ತಾ ಇರ್ತಾರಲ್ಲ ಒಳ್ಳೆ ಕಾರ್ಯಗಳಿಗಾಗಿ, ಅಂಥವ್ರನ್ನ ಮಾತ್ರ ನಂಬ್ರಿ. ಹಲ್ಲೆಲೂಯಾ. ಹಾಗಂದೇಳ್ಬಿಟ್ಟು ನನ್ನ ನಂಬ್ರಿ ಅಂತ ನಾನು ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಒಬ್ಬರೇ ಒಳ್ಳೆಯವರು, ಈ ಪ್ರಪಂಚದಲ್ಲಿ ಇನ್ಯಾರು ಒಳ್ಳೆಯವರಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದು ಮುಂದೆಗಡೆ ಹಂಗೆ ಹಿಂಗೆ ಅಂತಾರಲ್ಲ, ಅಂದ್ಬಿಟ್ಟು ನಿಮ್ಮ ಹಿಂದೆಗಡೆ ಸಾವಿರ ಮಾತಾಡಿರ್ತಾರೆ. ಪ್ರೈಸ್ ಲಾರ್ಡ್. ಆದರೆ ನಿಮ್ಮನ್ನ ಒಂದೊಂದು ವಿಷಯಕ್ಕೂ ಒಳ್ಳೆ ವಿಷಯಗಳಿಗಾಗಿ ಖಂಡಿಸಿ, ಗದರಿಸಿ, ಹಂಗೆ ಹಿಂಗೆ ಅಂತ ಹೇಳಿ ಬೋಧಿಸಿ, ಹೇಳಿ ಎಚ್ಚರಿಸಿ ಇದು ಮಾಡ್ತಾರಲ್ಲ, ಅವ್ರು ನಂಬ್ರಿ. ಅವ್ರ ಹಿಂದೆಗಡೆನೂ ಹಾಗೆ ಇರ್ತಾರೆ, ಮುಂದೆಗಡೆನೂ ಹಾಗೆ ಇರ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವ್ರು ಮಾತ್ರ ಒಳ್ಳೆಯವನು. ಯಾವತ್ತಿಗೂ ತನ್ನ ಮಕ್ಕಳಿಗೆ ಕೆಟ್ಟದ್ದು ಬಯಸೋ ದೇವರಲ್ಲ, ಅವನು ಒಳ್ಳೆಯದನ್ನು ಬಯಸುವಂಥ ದೇವರಾಗಿದ್ದಾನೆ. ಅವನು ಬದಲಾಗದ ದೇವರು. ಇದುವರೆಗೂ ಎಷ್ಟೋ ಸಾರಿ ನಾವು ಬದಲಾಗಿದ್ದೇವೆ. ನಮ್ಮ ಬಾಯಿಗಳು ಬದಲಾಗಿದೆ, ನಮ್ಮ ಮಾತುಗಳು ಬದಲಾಗಿದೆ, ನಮ್ಮ ದರ್ಶನಗಳು ಬದಲಾಗಿದೆ, ನಮ್ಮ ನೋಟ ಬದಲಾಗಿದೆ, ನಮ್ಮ ಚಿಂತೆಗಳು ಬದಲಾಗಿದೆ, ನಮ್ಮ ತೀರ್ಮಾನಗಳು ಬದಲಾಗಿದೆ. ನಾವು ಏನೆಲ್ಲ ಬದಲಾದರೂ ಕೂಡ ನಮ್ಮ ವಿಷಯದಲ್ಲಿ ದೇವರು ಇವತ್ತಿಗೂ ಕೂಡ ಅವನು ಬದಲಾಗಿಲ್ಲ. ನನ್ನ ದೇವರು ಮನುಷ್ಯರೇ ಹಾಗೆ ಅಲ್ಲ, ನನ್ನ ದೇವರು ಮನುಷ್ಯರ ಹಾಗೆನೂ ಮಾತಾಡಲ್ಲ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಸರಿ, ದೇವರು ಕೊಟ್ಟಂಥ ವಾಕ್ಯದ ಕಡೆಗೆ ಓಡಿ ಬರೋಣ. ಈ ವಾಕ್ಯ ಪರಿಶುದ್ಧಾತ್ಮನಿಂದ ಬರೆಯಲ್ಪಟ್ಟಿರುವುದು. ಈ ವಾಕ್ಯವನ್ನು ಪರಿಶುದ್ಧಾತ್ಮನೇ ವಿವರಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಸಂತೋಷ ಇಲ್ಲ? ಯಾಕೆ ಸಂತೋಷ ಇಲ್ಲ? ಫಸ್ಟೇ ಬಾಂಬ್ ಹಾಕಿದ್ರಲ್ಲ ಬಾಸ್. ಸತ್ಯ ಹೇಳ್ದೆ, ಸತ್ಯ ಕಂಡುಕೊಳ್ಳ್ರಿ, ಆಗ ಅದು ನಿಮ್ಮನ್ನು ಬಿಡಿಸುತ್ತೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆಮೇಲೆ ದೇವರಾತ್ಮ ಇನ್ನೊಂದು ವಾಕ್ಯ ಜ್ಞಾಪಕ ಪಡಿಸಿದ್ರು. ನಿಮ್ಮ ಸೇವಕರು ಅವ್ರು ಮಾಡೋ ಕೆಲಸದ ನಿಮಿತ್ತ ನೀವೇನ್ ಮಾಡ್ರಿ? ಸನ್ಮಾನ ಮಾಡ್ರಿ. ಹಲ್ಲೆಲೂಯಾ. ಸನ್ಮಾನ ಮಾಡ್ರಿ. ಅನೇಕ ಸೇವಕರಿದ್ದಾರೆ. ವಿಶ್ವಾಸಿಗಳೆಲ್ಲ ಸೇರಿ ಹೇಳೋದನ್ನ ಕೇಳಿ ತೀರ್ಮಾನ ಮಾಡೋ ಸೇವಕ. ಎರಡನೇದಾಗ ಅವ್ರ ಮನಸ್ಸಿಗೆ ಏನೆಲ್ಲ ಬರ್ತದೋ ಅದನ್ನು ತೀರ್ಮಾನ ಮಾಡಿ ಮಾಡೋ ಎರಡನೇ ಸೇವಕ. ಮೂರನೇದಾಗಿ ಅನ್ಯರು ಏನು ಹೇಳ್ತಾರೋ ಅದನ್ನು ಕೇಳಿ ಅದರಂತೆ ನಡೆಸುವಂತಹ ಸೇವಕ. ನಾಲ್ಕನೇದಾಗಿ ಏನ್ ಮಾಡ್ರು ಕೂಡ ದೇವ್ರನ್ನ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕಂತೇಳಿ ಅವ್ರ ಹತ್ರ ಕೇಳಿ ನಡೆಸುವಂತ ಸೇವಕ. ಹಲ್ಲೆಲೂಯಾ. ಈ ಮೂರು ಸೇವಕರು ನೀವು ಕೇಳಿದ್ರು ನಡೆಯುತ್ತೆ, ನೀವು ಕೇಳಿಲ್ಲ ಅಂದ್ರೂ ನಡೆಯುತ್ತೆ, ನೀವು ವಿಧೇಯರಾದ್ರೂ ನಡೆಯುತ್ತೆ, ನೀವು ವಿಧೇಯರಾಗಿಲ್ಲ ಅಂದ್ರೂ ನಡೆಯುತ್ತೆ. ಆದ್ರೆ ದೇವರಿಂದ ಆಲೋಚನೆ ಹೊಂದಿ ನಡೆಸಲ್ಪಡುವಂತ ಸೇವಕರಿಗೆ ನೀವು ಅಧೀನರಾಗಿದ್ದು ಅವರು ಮಾಡುವ ಕೆಲಸ ನಿಮಿತ್ತವಾಗಿ ನೀವು ಅವರನ್ನ ಗೌರವಿಸಬೇಕು, ಅವರೊಂದಿಗೆ ಕೈ ಜೋಡಿಸಬೇಕು, ನೀವು ಅವರೊಂದಿಗೆ ಸೇರಿ ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಇದುವರೆಗೂ ದೇವರ ಕೃಪೆಯಿಂದ ನಾನು ಏನು ಮಾಡಿದ್ರು ಕೂಡ ದೇವ್ರ ಮುಂದಿಟ್ಕೊಂಡು ನನ್ನ ಸಾಕ್ಷಿ ಹೇಳ್ತಾ ಇದ್ದಾನೆ. ನಾನು ಏನೇ ಮಾಡಬೇಕಂದ್ರು, ನಾನೇ ತಗೊಳ್ಬೇಕಂದ್ರು, ನಾನೇನೇ ಮಾತಾಡ್ಬೇಕಂದ್ರು ಕೂಡ ದೇವ್ರನ್ನ ಪರ್ಮಿಷನ್ ಕೇಳಿ ದೇವ್ರು ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಮಾತ್ರವೇ ನಾನು ಮಾಡ್ತಾ ಇರುವಂಥದ್ದು. 3 ವರ್ಷದ ಮುಂಚೆನೆ ದೇವರು ಮಾತಾಡಿದ್ರು ಜಾಗಕ್ಕೆ ನೀನು ಹೇಳು ಅಂತ. ನಾನು 3 ವರ್ಷದ ಮುಂಚೆ ಹೇಳಿದೆ, ಯಾರು ಕೇಳಿಲ್ಲ, ನನ್ನ ಮೌನ ಆಗ್ಬಿಟ್ಟೆ. ದೇವ್ರು ಇನ್ನೊಬ್ರು ಎಬ್ಬರಿಸಿದ್ರು. ಇವಾಗ ನಾನು ಕೇಳಬೇಕಾಗಿತ್ತು,
ತೆರೆಯಲ್ಪಟ್ಟ ಹೃದಯದಲ್ಲಿ ಇವತ್ತು ನಾನು ಕೇಳ್ಬಿಟ್ಟೆ, ಮತ್ತೆ ನಾನು ಆ ಸಬ್ಜೆಕ್ಟ್ ತೆಗೆಯೋದೇ ಇಲ್ಲ, ಇನ್ನು ಆ ಮ್ಯಾಟರ್ ಮಾತಾಡೋದೇ ಇಲ್ಲ. ನಿಮಗೂ ದೇವ್ರ ಸಂಬಂಧಪಟ್ಟಿದ್ದು. ಉಳಿಸ್ಕೊಂತೀರೋ ನಷ್ಟಪಡಿಸ್ಕೊಂತೀರೋ ನಿಮ್ ಕೈಯಲ್ಲಿದೆ. ದೇವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಈ ಸ್ಥಾನಮಾನಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ದೇವ್ರು ಪ್ರತಿಯೊಬ್ಬರನ್ನ ಶೋಧಿಸ್ತಾನೆ, ಪ್ರತಿಯೊಬ್ಬರನ್ನ ಟೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ಬೇಕು. ದೇವ್ರು ಆದಾಮ ಅವರಿಗೆ ಒಂದು ಟೆಸ್ಟ್ ಅನ್ನ ಇಟ್ಟ. ಆ ಟೆಸ್ಟ್ ನಲ್ಲಿ ಆದಾಮ ಅವ ಇಬ್ರು ಬಿದ್ದೋದ್ರು. ದೇವ್ರು ಬಂದು ಕೇಳ್ತಾ ಇದಾರೆ, ನೀವು ಮಾಡಿ ಸರಿನಾ ಅಂತ. ಆ ಟೈಮಲ್ಲಿ ಆ ಆದಾಮ ಹೇಳ್ತಾವನೆ, ಅಪ್ಪ ನನಗೇನು ಗೊತ್ತಿಲ್ಲ ಸ್ವಾಮಿ. ನುಂಗಿದಾಗ ತಿಂದಾಗ ಅದು ಮಾಡಿದಾಗ ಅದನ್ನು ಕೈಗೊಳ್ಳುವಾಗ ಅವಾಗೇನು ತೊಂದರೆ ಇಲ್ಲ, ಅವಾಗ ನೀನು ಮಾಡಿದೆ. ಈಗ ಆದಾಮ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಗೊತ್ತಿಲ್ಲ, ನೀನು ಕೊಟ್ಟಲ್ಲ. ಯಾರು? ನನಗೆ ಸಂಗಾತಿಯಾಗಿ ಕೊಟ್ಟಲ್ಲ, ಅವಳು ಮಾಡಿದ್ದು. ಅವಳ ಹತ್ರ ಹೋಗುವಾಗ, ಅಪ್ಪ ನನಗೆ ಗೊತ್ತಿಲ್ಲ, ಸರ್ಪ ಮಾಡಿದ್ದು. ಹಲ್ಲೆಲೂಯಾ. ಈ ನೆಪ ಹೇಳೋರು ಕಂಡ್ರೆ ದೇವ್ರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ನೆಪ ಹೇಳಿದ ತಕ್ಷಣ ದೇವ್ರು ಬಿಟ್ಬಿಟ್ರಾ? ನೆಪ ಹೇಳಿದ ತಕ್ಷಣ ದೇವ್ರು ಬಿಟ್ಟಿಲ್ಲ. ಹಲ್ಲೆಲೂಯಾ. ಅವ್ರಿಗೆ ಏನ್ ಬರ್ಬೇಕಾಗಿತ್ತೋ, ಅವ್ರಿಗೇನ್ ದೇವ್ರು ಕೊಡ್ಬೇಕಾಗಿತ್ತೋ ಅದು ಅವ್ರ ಹೊಟ್ಟೆ ತುಂಬ ದೇವ್ರು ಕೊಟ್ರು. ಹಲ್ಲೆಲೂಯಾ. ದೇವರಿಗೆ ನೆಪ ಹೇಳುವಂಥವ್ರು ಬೇಕಾಗಿಲ್ಲ, ದೇವರಿಗೆ ದೇವ್ರು ಹೇಳುವುದನ್ನ ಮಾಡುವಂಥವ್ರು ಬೇಕು. ಹಲ್ಲೆಲೂಯಾ. ಆದ್ರೆ ಒಂದು ಮಾತ್ರ ಸತ್ಯ, ಯಾವ ಗಳಿಗೆಯಲ್ಲಿ, ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲಿ ಬೇಕಾದರೂ ದೇವರು ಬರಬಹುದು. ದೇವರು ಬರೋದಕ್ಕೆ ತಯಾರಾಗಿದ್ದಾನೆ. ಅದನ್ನು ಹೇಳಿರುವಂತ ಎಲ್ಲ ಸೂಚನೆಗಳು ನಡೆದು ಉರುಳಿ ಹೋಗ್ತಾ ಇದೆ. ಅಲ್ಲಲ್ಲಿ ಬೆಂಕಿ ಮಳೆ ಬರ್ತಾ ಇದೆ, ಅಲ್ಲಲ್ಲಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಲ್ಲಿ ಭೂಕಂಪಗಳು ಬರ್ತಾ ಇದೆ. ದೇವರು ಏನು ಹೇಳಿದನು ಅದೆಲ್ಲ ಪಿನ್ ಟು ಪಿನ್ ನಡೀತಾ ಇದೆ. ಅದೇ ದೇವರು ಹೇಳ್ದ, ಇದೆಲ್ಲ ನಡೆಯುವಾಗ ತಿಳ್ಕೊಳ್ರಿ, ನಾನು ಬರ್ತೀನಿ. ಭೂಮಿ ಆಕಾಶವ ಅಳಿದು ಹೋದ್ರು, ನನ್ನ ದೇವರಿಂದ ಬಂದಿರೋ ಮಾತಾಗ್ಲಿ, ವಚನವಾಗಲಿ, ನುಡಿಗಳಾಗಲಿ, ಅದು ಒಂದು ದಿನಿಗೂ ಅದು ನಾಶವಾಗಲ್ಲ, ಅದು ಅಳಿದು ಹೋಗಲ್ಲ. ಅವನ ವಚನ ಹೇಳುತ್ತದೆ, ಅದು ಹಾಗೆ ನಡೀತೆ. ಇದೇ ನಾನು ಆಶೀರ್ವಾದ ಪ್ರಸಂಗ ಮಾಡಿಬಿಟ್ಟಿದ್ದೆ, ನೀವು ನೋಡ್ಬೇಕಾಯ್ತು ಹೆಂಗ ಆತ್ಮ ತುಂಬ ಪಡ್ತಾ ಇದ್ರಿ ಅಂತ. ಹಲ್ಲೆಲೂಯಾ. ದೇವರ ಭಯ ಇಲ್ಲದ ಜೀವಿಸ್ತಾ ಇರುವ ಸಂತತಿಗೆ ದೇವರು ಇವತ್ತು ಎಚ್ಚರಿಸ್ತಾ ಇದ್ದಾರೆ. ರಾಜಾದಿ ರಾಜನು ಬರೋದಕ್ಕೆ ತಯಾರಾಗಿದ್ದಾನೆ. ಅವನು ಇಳಿದು ಬರುವಾಗ ನಿನ್ನ ವಿಷಯಗಳ ಮೇಲೆ ದಯವುಳ್ಳವನಾಗಿ, ಕೃಪೆ ಉಳ್ಳವನಾಗಿ ಇಳಿದು ಬರುವನಾಗಿರ್ಬೇಕು. ಕರೆಕ್ಟ್ ಆಗಿದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಇಳಿದು ಬರುವಾಗ ನನ್ನ ವಿಷಯದಲ್ಲಿ, ಅವಾಗ ನನ್ನ ಹತ್ರ ದುಡ್ಡಿದೆ, ಯಜಪ್ಪ ದುಡ್ಡು ಕೊಡ್ತೀನಿ. ನಿನ್ ದುಡ್ಡು ನಿನ್ನ ಎಣದ ಮೇಲೆ ಬರ್ತದೆ ಹೊರತು ನಿನ್ನ ಆತ್ಮದ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಂತರ ಬೆಳ್ಳಿ ಬಂಗಾರ ಇದೆ ಸಪ, ನಂತರ ಐಷಾರಾಮಿ ಕಾರ್ ಇದೆ ಸಪ, ನನ್ನ ಹತ್ರ ಬಿಲ್ಡಿಂಗ್ ಅಂತಸ್ತು ಅಪಾರ್ಟ್ಮೆಂಟ್ಗಳಿದೆ ಸಪ. ಹಲ್ಲೆಲೂಯಾ. ಅವನವನ ಆತ್ಮವನ್ನ ಅವನವನ ಕಾಪಾಡಿಕೊಳ್ಳಬೇಕು. ಅವನವನ ಆತ್ಮಕ್ಕೆ ಅವನೇ ಜವಾಬ್ದಾರಿ. ನಾನಿವತ್ತು ಬೋಧಿಸ್ತಾ ಇರಬಹುದು, ದೇವರ ಆತ್ಮದಲ್ಲಿ ಕಿರ್ಚಾಡಿ ಪರ್ಚಾಡಿ ದೇವರು ಕೊಡ್ತಾ ಇರುವಂತ ವಾಗ್ದಾನಗಳನ್ನ ನಿಮ್ಮ ಮಧ್ಯೆ ಹಂಚುತ್ತಾ ಇರಬಹುದು. ಆದ್ರೂ ಕೂಡ ನಾನು ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗಬೇಕಾದ್ರೆ ಅದು ನಿಮ್ಮಿಂದ ಮಾತ್ರವೇ ಸಾಧ್ಯ. ನಿನ್ನ ತೀರ್ಮಾನಗಳಿಂದವೇ ಸಾಧ್ಯ, ನಿನ್ನ ನಡವಳಿಕೆಗಳಿಂದ ಮಾತ್ರವೇ ಸಾಧ್ಯ, ನಿನ್ನ ಕಾರ್ಯಗಳಿಂದ ಮಾತ್ರವೇ ಸಾಧ್ಯ, ನಿನ್ನ ಪರಿಶುದ್ಧವಾದ ಪ್ರತ್ಯೇಕವಾದ ಜೀವಿತದಿಂದ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಯಾರು ಬಂದು ಆ ಟೈಮಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಯೇಸು ಮಾತ್ರವೇ ಮಾರ್ಗ. ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಪರಲೋಕಕ್ಕೆ ಮಾರ್ಗ ಯೇಸು ಮಾತ್ರವೇ. ಈತನ ಮುಂದಗಡೆ ಸರಿಯಾಗಿರ್ರಿ. ಈತನ ಮುಂದಗಡೆ ಚರ್ಚೆಗೆ ಹೋದ್ರೆ ಮಾತ್ರ ಯೇಸು ಸ್ವಾಮಿ ಇರ್ತಾರೆ,
ಪ್ರಾರ್ಥನೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಯೇಸು ಇರ್ತಾರೆ. ಕುಟುಂಬದಲ್ಲಿ ಕುಟುಂಬವಾಗಿ ಎಲ್ಲ ಸೇರಿರುವಾಗ ಮಾತ್ರ ಕುಟುಂಬದಲ್ಲಿ ಯೇಸು ಇರ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ಯುಗದ ಸಮಾಪ್ತಿಯವರೆಗೂ, ಯುಗ ಅಂತ್ಯ ಆಗುವವರೆಗೂ, ಯುಗ ನಾಶವಾಗುವವರೆಗೂ ಎಲ್ಲಾ ದಿವಸ ನಿನ್ನ ಬಾತ್ರೂಮ್ ಮೇಲೆ ಇರುವಾಗಲೂ, ರೂಮ್ ಮೇಲೆ ಇರುವಾಗಲೂ, ಬಚ್ಚಲಲ್ಲಿರುವಾಗಲೂ, ಹಾಲಲ್ಲಿರುವಾಗಲೂ, ಫಂಕ್ಷನ್ ಅಲ್ಲಿರುವಾಗಲೂ, ನೀನು ಎಲ್ಲೆಲ್ಲೂ ಇರು. ಅಲ್ಲೆಲ್ಲ ಯುಗದ ಸಮಾಪ್ತಿಯವರೆಗೂ, ನೀನ್ ಸಾಯವರೆಗೂ ನಾನು ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ಎಲ್ಲ ದಿವಸ ಪಾಸ್ಟರ್ ನೋಡಿ ಭಯಪಟ್ಟು ಬಾಳು ಬದುಕಲ್ಲ ನಮ್ಮದು. ವಿಶ್ವಾಸಿಗಳು ನೋಡಿ ಭಯಪಟ್ಟು ಬದುಕಲ್ಲ ನಮ್ಮದು. ನಮ್ಮ ಮುಂದಗಡೆ ಯೇಸು ಇದ್ದಾರ, ನನ್ನ ಮುಂದಗಡೆ ದೇವರಿದ್ದಾರ. ಅವನನ್ನ ನೋಡಿ, ಅವನನ್ನ ಮೆಚ್ಚಿಸಿ, ಅವನಿಗೆ ಭಯಪಟ್ಟು ನಡುಗಿ ಜೀವಿಸುವ ಸಂತತಿ ಯಾರಾದ್ರೂ ಇದ್ರೆ ಅದು ಯೇಸುವಿನ ಸಂತತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯುಗದ ಸಮಾಪ್ತಿಯವರೆಗೂ ಯೇಸು ಸಂಗಡ ಇರ್ತಾರೆ. ಮಾತಾಡುವಾಗ ಕೇರ್ಫುಲ್ ಆಗಿ ಮಾತಾಡ್ರಿ. ಇನ್ನೊಬ್ರು ಕುರ್ತು, ಇನ್ನೊಬ್ರು ಮನೆ ಕುರ್ತು ಮಾತಾಡಕ್ಕೆ ನೀನ್ ಯಾರು? ನಿಂದ ಆ ಕೆಲಸ ಅಲ್ಲ, ಅದು ಸೈತಾನನ ಕೆಲಸ. ಯಾರ ಕೆಲಸ? ನಿಜಾನ ಸುಳ್ಳ? ನಿನ್ ಕೆಲಸ ಏನು? ಬಾಯಿ ಮುಚ್ಕೊಂಡು ಪ್ರಾರ್ಥನೆ ಕೋಣೆ ಒಳಗಡೆ ಹೋಗ್ಬಿಟ್ಟು ಬಾಗಿಲು ಮುಚ್ಕೊಂಡು ಅಲ್ಲಿ ಇರೋ ದೇವ್ರು ಹೇಳ್ತಾರೆ. ನಾವೆಲ್ಲಿರ್ತೀವಿ? ಕಸದ ತೊಟ್ಟಿಲಿ ಇರ್ತೀವಿ. ಎಲ್ಲಿ? ಕಸದ ತೊಟ್ಟಿಲಿ ಏನಿರ್ತದೆ? ವೇಸ್ಟ್ ಅಲ್ಲಿ ಇರೋದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬ್ಯಾಂಕ್ ನಲ್ಲಿ ತಗೊಂಡೋಗಿ ಏನ್ ಇಡ್ತಾರೆ? ಲಾಕರಲ್ಲಿ. ಮಾಲ್ತಿ ಮರ ಲಾಕರಲ್ಲಿ ಏನ್ ಇಡ್ತಾರೆ? ಚೆನ್ನಾಗಿ ಹೇಳ್ರಿ, ಏನ್ ಇಡ್ತಾರ? ಒಳ್ಳೆ ಇಡ್ತಾರೆ. ಏನ್ ಇಡ್ತಾರೆ? ಮಕ್ಕಳ ಪ್ಯಾಂಪರ್ ತಗೊಂಡೋಗಿ ಯಾರು ಇಡ್ತಾರ? ನಗರಿ ನಗರಿ. ಹಲ್ಲೆಲೂಯಾ. ಇಟ್ಟಿದ್ದೀರಾ ಪ್ಯಾಂಪರ್ಸ್ ಯಾವಾಗ? ಅಯ್ಯೋ ಪಾಶೆ, ನಾನು ಚಿಕ್ಕ ಮಕ್ಕಳು ಪ್ಯಾಂಪರ್ಸ್ ಆಗ್ತದೆ ಫುಲ್ ಬೇದಿ ತಗೊಂಡೋಗ್ಬಿಟ್ಟು ಭದ್ರವಾಗಿ ಲಾಕರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಟ್ಟಿದ್ಯಾ? ಹಲ್ಲೆಲೂಯಾ. ಪ್ಯಾಂಪರ್ಸ್, ಗಲೀಜಾಗಿರೋ ಪ್ಯಾಂಪರ್ಸ್, ಕಸ, ಧೂಳು, ಕೊಳ್ತೋಗಿರೋ ಬದನೆಕಾಯಿ, ಕೊಳ್ತೋಗಿರೋ ತರಕಾರಿ ತೆಗೆದುಕೊಂಡು ಹೋಗ್ಬಿಟ್ಟು ಲಾಕರ್ ಇಡ್ಲಿಕ್ಕೆ ಸಾಧ್ಯನಾ? ಈ ಕೆಟ್ಟೋಗಿರೋ ತೆಗೆದುವರೆಗೆ ಎಲ್ಲ ಆಗ್ತಾರೆ. ಅದ್ರ ಲಾಕರ್ ಅಲ್ಲಿ ಇಡುದೇನು? ಬಂಗಾರ ಅಂದ್ರೆ ಏನು? ಒಡವೆ, ಒಡವೆ, ಡಬ್ಬಲು, ಬೆಲೆ ಬಾಳುವಂತ ವಸ್ತುಗಳನ್ನ ಲಾಕರ್ ಅಲ್ಲಿ ಇಡ್ತಾರೆ. ದೇವ್ರು ಹೇಳ್ತಾರೆ, ನೀವು ಕಸ ಅಲ್ಲ, ಕಸ ತೊಟ್ಟಿನೂ ಅಲ್ಲ. ದೇವ್ರು ಹೇಳ್ತಾರೆ, ನೀವು ಲಾಕರಲ್ಲಿ ಇರುವ ಹಾಗೆ ಬೆಲೆ ಬಾಳುವಂತ ವಸ್ತಾಗಿದ್ದೀರಿ. ನೀವಿರ್ಬೇಕಾಗಿರೋದು ಕಸ ತೊಟ್ಟಿಲಲ್ಲ, ನೀವಿರ್ಬೇಕಾಗಿರೋದು ಪ್ರಾರ್ಥನೆಯ ಕೋಣೆ ಒಳಗಡೆ. ನೀವಿರ್ಬೇಕಾಗಿರೋದು ಪ್ರಾರ್ಥನೆ ಕೋಣೆ ಒಳಗಡೆ. ಇವತ್ತು ನಿನ್ನ ಕಾಲ ಎಲ್ಲಿದೆ? ಇವತ್ತು ನಿನ್ನ ಜೀವನ ಎಲ್ಲಿದೆ? ಇವತ್ತು ನಿನ್ನ ಬದುಕೆಲ್ಲಿದೆ? ಆ ಪ್ರಾರ್ಥನೆ ಕೋಣೆಯಲ್ಲಿರೋನು, ಆ ಮಾರ್ಗದಲ್ಲಿರೋ ಮೂಢ ಅವನು ತಪ್ಪೋದೇ ಇಲ್ಲ. ಅವನಿಗೆ ಎಂತ ಮೂಢನಾಗಿರ್ಲಿ, ಪ್ರಾರ್ಥನೆಯ ಕೋಣೆಯಲ್ಲಿರೋನು ತಪ್ಪೋದೇ ಇಲ್ಲ. ಈಗ ಕಸದ ತೊಟ್ಟಿಲಿ ಅಲ್ಲೇನ್ ಹಾಕೋದು? ವೇಸ್ಟ್. ಏನು ವೇಸ್ಟ್? ಹೇಳ್ರಿ, ವೇಸ್ಟ್. ಕಸ, ಪ್ರಯೋಜನ ಇಲ್ದಿರುವಂತ ಕಸ. ನಾವೋಗ ಅಲ್ಲಿದ್ರೆ ಪ್ರಯೋಜನ ಇಲ್ದಿರೋ ಮಾತುಗಳು ಮಾತಾಡಿದ್ರೆ, ನಂದೇ ದೊಡ್ಡ ಅಂಚು ತೂತ ಕೂತಿದೆ, ಇನ್ನೊಬ್ರದ್ದು ಅಂಚು ಕುರಿತು ಹೋಗಿ ನಾ ಆಲೋಚನೆ ಮಾಡಬೇಕು.
ಅದೇ ಅಲ್ಲಿ ಸಮಯ ಅಲ್ಲಿ ಕಳೆಯೋ ಬದಲು ಅದೇ ಸಮಯ ದೇವರ ವಾಕ್ಯದಲ್ಲಿ ಕಳೆಯಿರಿ, ಪ್ರಾರ್ಥನೆಯಲ್ಲಿ ಕಳೆಯಿರಿ, ಪರಿಶುದ್ಧಾತ್ಮದಲ್ಲಿ ಕಳೆಯಿರಿ. ಅಲ್ಲ ಕುತ್ಕೊಂಡು ಮಾತಾಡಿ ನಿನ್ ಬಾಯಿ ಹೊಲಸು ಮಾಡಕ್ಕಿಂತ ಮುಂಚೆ ಅದು ಬಿಟ್ಟು ಬೇರೆಯವ್ರಿಗೆ ಸುವಾರ್ತೆ ಸಾರ್ರಿ. ಸುವಾರ್ತೆ ಹೋಗಿ ಸಾರೋಣ ಬಾಂಧ ಕರೀರಿ ನೋಡೋಣ. ಬತ್ತಾರ ನಿನ್ಗೇನು ಅಂತ ಹೇಳ್ಬೇಕು, ಅದ್ ಗೊತ್ತಾ ಅಂತ ಸುಮ್ಮನೆ ನಂಗೆ ಹೇಳ್ರಿ. ನಾವೆಲ್ಲ ಯಾರು? ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿರೋರು, ನಾವೆಲ್ಲ ರಕ್ಷಣೆಗಾಗಿರೋರು. ಯಾರು? ನಾವು. ಎಲ್ರಿಗೂ ಆಗಲ್ಲ, ಆ ತೊಟ್ಟಿಲ್ ಇರೋರ್ಗೆ ಮಾತ್ರ ಆಗ್ತದೆ. ಹಲ್ಲೆಲೂಯಾ. ಆ ಕಸದ ತೊಟ್ಟಿಲಿ ಪ್ರಯೋಜನ ಇಲ್ದಿರದನ್ನ ಹಾಕ್ತೀವಿ ಅಲ್ವಾ? ದೇವ್ರು ನಮ್ಮನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ನಮ್ಮನ್ನೇನ್ ಮಾಡಿದ್ದಾನೆ. ಅದಕ್ಕೆ ದೇವ್ರು ಹೇಳ್ತಾನೆ, ಕೆಲವೊಬ್ರು ಸಭೆಯಲ್ಲಿ ನಾಯಿಗಳಾಗ್ಬಿಡ್ತಾರೆ ಅಂತ. ನಾಯಿಗೆ ಏನ್ ಗುಣ ಇದೆ? ಅಂತದೆ. ಏನು ಏನು ಬೆಕ್ಕಲ್ಲ ನಾಯಿ. ನಾಯಿ ನೋಡಿದ್ರಾ? ಕೆಲವೊಂದ್ ಸಾರಿ ತಿಂದ ಅಹಂಕಾರ ಜಾಸ್ತಿ ಆಗ್ಬಿಟ್ರೆ, ತಿಂದಿ ದೂರ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ? ಅಂತದೆ. ಹೆಂಗಂತದ? ಹಾ, ಕಕ್ಕಿದ ತಕ್ಷಣ ಅಯ್ಯಯ್ಯ ಅಂತದ. ನೋಡು, ನಿನಗೆ ಎಷ್ಟು ತು ಅನ್ಬೇಕಾದ್ರೆ ನಿನ್ನ ನಡವಳಿಕೆ, ನಿನ್ ತೀರ್ಮಾನಗಳು, ನಿನ್ ಸ್ವಭಾವಗಳು ದೇವ್ರಿಗೆ ಇನ್ನೆಷ್ಟು ತು ಆಗಿರಲ್ಲ. ಹಲ್ಲೆಲೂಯಾ. ಈ ಕೆಲವು ನಾಯಿ ಏನ್ ಮಾಡ್ತದೆ? ಕಕ್ಬಿಟ್ಟು ಏನ್ ಮಾಡ್ತದೆ? ಆ ಕಡೆ ಈ ಕಡೆ ನೋಡುತ್ತೆ, ಯಾವ ನಾಯಿ ಬರಲ್ಲ. ಯಾಕಂದ್ರೆ ಈ ನಾಯಿ ಕಕ್ಕಿರೋ ನಾಯಿದು ಕೂಡ ಇನ್ನೊಂದು ನಾಯಿ ಬಿಡಲ್ಲ. ಇನ್ನೊಂದು ನಾಯಿ ಬಂದು ನಕ್ಬಿಡ್ತದೆ. ಅದಕ್ಕೆ ಈ ನಾಯಿ ಏನ್ ಮಾಡುತ್ತೆ? ಈ ಕಕ್ಕಿರೋದನ್ನೇ ಏನ್ ಮಾಡುತ್ತೆ? ತಿಂದ್ಬಿಡ್ತದೆ. ದೇವ್ರು ಹೇಳ್ತಾರೆ ಆ ಲೀಸ್ಟಲ್ಲಿ ಆಗಿರಬಾರ್ದು. ಅಂದ್ರೆ ದೇವ್ರು ಹೇಳ್ತಾರೆ, ಆಲ್ರೆಡಿ ನಾನು ನಿನ್ನ ಆ ತೊಟ್ಟಿಯಿಂದ, ಆ ಕಸದಿಂದ, ಆ ಸ್ವಭಾವದಿಂದ, ಆ ಜೀವಿತದಿಂದ, ಆ ಬದುಕಿನಿಂದ, ಆ ಬಾಳಿನಿಂದ ನಾನು ನಿನ್ನ ಎತ್ತೀನಿ. ಆಲ್ರೆಡಿ ನಾನು ನಿನ್ನ ಅಲ್ಲಿಂದ ತೆಗೆದು ಬಿಡಿದೀನಿ. ತೆಗೆದ ಮೇಲೆ ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಊರಲ್ಲಿರೋ ಕಸ ತೊಟ್ಟಿಲಿ ಹೋಗಿ ಬೀಳ್ಬೇಕಂತ ದೇವ್ರು ಹೇಳ್ತಾರಾ? ಎಲ್ಲ ಜೊತೆ ಬರ್ಬೇಕು. ಆಮೇಲೆ ನನಗೇನಿಲ್ಲ ಗೊತ್ತಲ್ಲ, ನಾನು ಈ ಊರಲ್ಲಿ, ಈ ಪಟ್ಟಣದಲ್ಲಿ, ಈ ಜಾಗದಲ್ಲಿ, ಈ ಕಸದ ತೊಟ್ಟಿಯಲ್ಲಿ ನಾನು ನಿಮ್ಮನ್ನು ತೆಗಿತೀನಿ. ತೆಗೆದ ಮೇಲೆ ನೀವೇನ್ ಮಾಡಬೇಕು? ಪಕ್ಕದ ಊರಲ್ಲಿರುವಂತ ಕಸ ತೊಟ್ಟಿಲಿ ಹೋಗಿ ಬೀಳ್ಬೇಕು ಅಂತ ದೇವ್ರು ಹೇಳಿದ್ರ. ದೇವ್ರು ಹೇಳಿದ್ರು, ಏನೇಳಿದ್ರು? ನಾನು ಅಲ್ಲಿಂದ ನಿಮ್ಮನ್ನು ತೆಗೆದ ಮೇಲೆ ನೀವು ಪ್ರಭುಗಳ ಜೊತೆಯಲ್ಲಿ, ನೀವು ಮೇಜುಗಳ ಮೇಲೆ ಕೂತ್ಕೋಬೇಕು, ಶ್ರೇಷ್ಠರೊಂದಿಗೆ ಇರ್ಬೇಕು. ಶ್ರೇಷ್ಠರು ಯಾರು? ಶ್ರೀಮಂತರ? ಶ್ರೇಷ್ಠರು ಯಾರು? ತಾಳ್ಮೆ ಉಳ್ಳವರು. ಶ್ರೇಷ್ಠರು ಯಾರು? ಶ್ರೇಷ್ಠ ಯಾರು? ಬೆಳಿಗ್ಗೆ 3 ಗಂಟೆಗೆ ಎದ್ದೇಳೋರು. ಶ್ರೇಷ್ಠ ಯಾರು? ಪ್ರಾರ್ಥನೆ ಮಾಡ್ಬಿಟ್ಟು ಇಲ್ಲಿ ಬಂದು. ಶ್ರೇಷ್ಠ ಯಾರು? ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳವರು, ದೇವರ ಅಭಿಷೇಕದಲ್ಲಿ ತುಂಬಲ್ಪಟ್ಟವರು, ದೇವರ ಭಯಭಕ್ತಿ ನಡೆಸಲ್ಪಡುವಂತವರು, ದೇವರ ಆತ್ಮನ ಗೈಡೆನ್ಸ್ ಪ್ರಕಾರವಾಗಿ ನಡೆಸಲ್ಪಡುವಂತವರು, ದೇವರ ನ್ಯಾಯ ಪ್ರಮಾಣಕ್ಕೆ ಬದ್ಧರಾದಂತವರು ಅವರೇನಾಗಿರ್ತಾರೆ? ಶ್ರೇಷ್ಠರಾಗಿರ್ತಾರೆ. ಅಂತವರ ಸಂಗಡ ನಾನು ನಿಮ್ಮನ್ನು ಕೊಂಡಿಸ್ತೇನೆ. ನಾವು ಹಂಗಲ್ಲ. ಇಲ್ಲ, ಪ್ರಭುಗಳಂದ್ರೆ ರಾಜನ ಮಗಳು. ಇಷ್ಟು ದಿವಸ ಕುಣಿಸಿ ಏನ್ ಪ್ರಯೋಜನ? ಬರೀ ರಾಜನ ಮಗಳು ಮಾಡೋ ಮೇಕಪ್ಪೇ, ರಾಜನ ಮಕ್ಕಳು ಮಾಡೋ ನಡವಳಿಕೆನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನ್ ನಿಮ್ಮನ್ನ ಅಲ್ಲಿಂದ ತೆಗೆದಿದ್ದೀನಿ. ಇದಕ್ಕೆ ಮೇಲೆ ಈ ಸಂತತಿ ಪ್ರತ್ಯೇಕವಾಗಿ ಜೀವಿಸುವಂತ ಸಂತತಿ ಆಗಿರ್ತದ. ಆಮೇನ್ ಬರಲ್ಲ. ಈಗ ನೀವ್ ಹೇಳ್ರಿ, ಆಪ್ಷನ್ ನಿಮ್ಗೆ ಕೊಡ್ತೀನಿ. ಆಲ್ರೆಡಿ ಕೆಲ ಜನರಿಗೆ ಗಾಢ ನಿದ್ರೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಸೈತಾನ ಬಂದು ಕುತ್ಕೊಂಡ್ಬಿಟ್ಟವನೆ.
ಏನ್ ಮಾಡಕ್ಕಾಗಲ್ಲ. ಇದೆಲ್ಲ ಮದ ಬಂದಿರುವಂಥದ್ದು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನು ಕೇಳಲಿ ಅನ್ನೋ ದೇವರ ಆತ್ಮ ಹೇಳ್ತಾನೆ. ಹಲ್ಲೆಲೂಯಾ. ಕಿವಿ ಉಳ್ಳವನು ಕೇಳುವಾಗ ಏನಾಗುತ್ತೆ? ಒಳಗಡೆ ಕೆಲವೊಂದು ಉತ್ಪಾದನೆಗಳು ಉಂಟಾಗುತ್ತೆ. ಈಗ ನೀವು ಬೊಂಬೆಗಳ ಮುಂದೆಗಡೆ ಹೋಗ್ಬಿಟ್ಟು, ಕಲ್ಲುಗಳ ಮುಂದೆ ಹೋಗ್ಬಿಟ್ಟು ನೀವು ಎಷ್ಟು ಕಿರ್ಚಾಡಿ ಪರ್ಚಾಡಿ ಮಾತಾಡಿದ್ರೆ ಏನಾಗುತ್ತೆ? ಯಾರಿಗ್ ನೋವು ಬರ್ತದೆ? ಆದ್ರೆ ಆ ಕಲ್ಲು ಏನಾಗಿರ್ತದೆ? ಇರಾಗೆ ಹಲ್ಲೆಲೂಯಾ. ಅದೇ ಒಂದು ಕಲ್ಲು ಶಿಲ್ಪಿ ಕೈ ಹೋದ್ರೆ ಏನಾಗುತ್ತೆ? ಒಳ್ಳೆ ಶಿಲೆ ಆಗುತ್ತೆ. ಹಲ್ಲೆಲೂಯಾ. ನೀನು ಒಳ್ಳೆ ಶಿಲೆಯಾಗಿ ಮಾರ್ಪಡಬೇಕಾದ್ರೆ ದೇವರ ಕಣ್ಣನಿಗೂ ತಿದ್ದುಪಾಟಿಗೂ ನೀನು ಒಳಗಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ರೀತಿ ಒಳಗಾಗಿದ್ರೆ ನೆಕ್ಸ್ಟ್ ವರ್ಷ ದೇವರು ನಿಮ್ಮೆಲ್ಲರಿಗೂ ಒಂದೊಂದು ಸೈಟ್ ಕೊಟ್ಟಿರ್ತಾನೆ. ನೋಡಿದ್ರ? ಸೈಟಿಗೆ ಬರೋ ಚಪ್ಪಾಳೆ ಇದು. ಸೈಟಿಗೆ ಬರೋ ಚಪ್ಪಾಳೆ ಇದು. ಆಶೀರ್ವಾದಕ್ಕೆ ಬರೋ ಚಪ್ಪಾಳೆ ಇದು. ಹಲ್ಲೆಲೂಯಾ. ಹೆಂಗೆ ನಾವು ತಗ್ಗದಲ್ಲೇ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಿಲ್ಲುವಾಗ, ತವಕ ಪಡುವಾಗ, ಅದಕ್ಕಾಗಿ ನೀನು ಓಡುವಾಗ ದೇವರ ವಾಕ್ಯ ಹೇಳ್ತದೆ, ಹುಚ್ಚ ನಾಯಿ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ಅಟ್ಟಿಸ್ಕೊಂಡು ಹೋಗ್ತದೋ ಅದೇ ತರ ದೇವರ ಆಶೀರ್ವಾದಗಳು ನಿನ್ನ ಅಟ್ಟಿಸ್ಕೊಂಡು ಬರ್ತದೆ, ನಿನ್ನ ಹಿಂಬಟ್ಟಿಕೊಂಡು ಬರ್ತದೆ. ಶುಭವು ಕೃಪೆಯು ನನ್ನ ಹಿಂಬಾಲಿಸುತ್ತೆ. ಹಲ್ಲೆಲೂಯಾ. ದೇವರು ಕೆಲ ಜನರಿಗೆ ಎಚ್ಚರಿಸ್ತಾ ಇದ್ದಾನೆ. ಎಚ್ಚರಿಕೆಯ ಮಾತುಗಳನ್ನು ನೀಡ್ತಾ ಇದ್ದಾನೆ. ಎಚ್ಚೆತ್ಕೋ. ದೇವರು ನನ್ನ ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ನನಗೆ ತೋರಿಸ್ಕೊಟ್ಟಿದ್ದು ನೆಕ್ಸ್ಟ್ ಡಿಸೆಂಬರ್ 12 ತಿಂಗಳಿಗೆ ವೈನಾಡಿಗಳಿಗೆ ಸಂಬಂಧಪಟ್ಟ ಆಗಿರುವಂತ ಅನೇಕ ಹಸಿರಾಗಿ ತುಂಬಲ್ಪಟ್ಟಂತ ಅನೇಕ ಊರುಗಳು ಜಲಮಯವಾಗಿ ಮಾರ್ಪಡುತ್ತದೆ ದೇವರು ಮಾತಾಡಿದಾರ. ಅನೇಕ ಊರುಗಳೇ ಮಾಯೆಯಾಗಿ ಹೋಗ್ತದೆ ಈ ವರ್ಷ 12ನೇ ತಿಂಗಳಲ್ಲಿ. ಹಲ್ಲೆಲೂಯಾ. ಬರ್ದಿಟ್ಕೊಡ್ರಿ ಬೇಕಾದ್ರೆ, ಡೌಟ್ ಇದ್ರೆ. ಇದೆಲ್ಲ ನಡೆಯೋ ಘಟನೆ ಏನಕ್ಕೋಸ್ಕರ ಗೊತ್ತಾ? ರಾಜಾದಿರಾಜನು ಬರೋದಕ್ಕಾಗಿ ಹೋಗ್ತಾ ಇದ್ದಾನ. ಮೊದಲ ಗೀತಿಯಾಗಿ ನೀನ್ ತಯಾರಾಗಿದ್ರೆ ಅವನು ಮೊದಲಿಂಗನ ಆಗಿ ನಿನ್ ಮನೆಗೆ ಬರ್ತಾನೆ. ನೀನ್ ಪಾಪಿಯಾಗಿ ದುಷ್ಟಳಾಗಿ ನೀನು ಜೀವಿಸಿದ್ರೆ ನಿಮ್ಗೆ ನ್ಯಾಯ ತೀರಿಸೋದಕ್ಕಾಗಿ ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಎಚ್ಚರಿಸ್ತಾ ಇದ್ದಾರೆ, ಎಚ್ಚೆತ್ತುಕೊಂಡು ಎದ್ದೇಳು. ನಿನ್ ಧೂಳಲ್ಲಿ ಕಸದಲ್ಲಿ ಇರಬೇಕಾದವರೆಲ್ಲ ಜಾಡಿಸಿ ಎದ್ದೇಳಬೇಕಾದವರು ಜಾಡಿಸಿ ಇವತ್ತು ಎದ್ದೇಳ್ರಿ. ಈ ವರ್ಷದ ಒಳಗಡೆ ಯಾವತ್ತು, ಯಾವ ಸಮಯ, ಯಾವ ತಿಂಗಳು, ಯಾವ ವಾರ, ಯಾವ ದಿವಸ ದೇವರು ಬರ್ತಾನೋ ಗೊತ್ತಿಲ್ಲ. ಆದ್ರೆ ರೆಡಿ ಆಗ್ಬಿಟ್ಟಿದ್ದಾನೆ. ಬರ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ. ಅವನು ಎದ್ದು ನಿಂತಿದ್ದಾನೆ. ಇನ್ನೇನು ಎತ್ತು ಕಾಲಿಚೆ ಇಡಬೇಕು. ಹಲ್ಲೆಲೂಯಾ. ಬರೋಕ್ಕಿಂತ ಮುಂಚೆ ಏನ್ ಬದಲಾಗ್ಬೇಕು ನಿನ್ನ ಜೀವನದಲ್ಲಿ ಬದಲಾಗಲಿ. ಹಲ್ಲೆಲೂಯಾ. ಇನ್ನ ಏನೆಲ್ಲ ಬದಲಾಗಬೇಕು, ಏನ್ ಸ್ವಭಾವ ಎಲ್ಲ ಬಿಟ್ಟು ಹೋಗ್ಬೇಕು, ಯೇಸುವಿನ ನಾಮದಲ್ಲಿ ಎಲ್ಲ ಬಿಟ್ಟು ಹೋಗ್ಲಿ. ಬಿಟ್ಟು ಹೋಗ್ಲಿ. ದೇವ್ರು ಬರ್ತಾನೆ. ದೇವ್ರು ಬರ್ತಾನೆ. ದೇವ್ರು ಬರ್ತಾನೆ. ದೇವ್ರು ಕೊಟ್ಟಂತ ವಾಕ್ಯದ ಕಡೆ ಓಡಿ ಬರೋಣ. ಬೈಬಲ್ ಅಲ್ಲಿ ಸುಮಾರು ಕಳ್ಳರಿದಾರ. ನೀವ್ಯಾರು? 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 ಪಕ್ಕದಲ್ಲಿ ನೋಡ್ತು. ನೀವ್ಯಾರು ಅಂದ್ರೆ ನಾನು ಹೇಳಿದೆ ಬೈಬಲ್ ಅಲ್ಲಿ ಸುಮಾರು ಜನ ಕಳ್ಳರಿದ್ದಾರೆ. ನೀವ್ಯಾರು ಅಂದೆ. ನೀವ್ಯಾರು ಅಂತ ಹೇಳಿದಷ್ಟ ಅರ್ಥ ಏನು? ಕಳ್ಳ ನೀನೆ ಅಂತ ಅವ್ರು ಹೇಳಿ ಇವ್ರಿಗೆ ಸಿಗ್ನಲ್ ಕೊಡ್ತಾ ಇದಾರ. ಅವ್ರಿಗೆ ಗೊತ್ತಿಲ್ಲ, ನೋಡ್ತಾರೆ ಪಾಟಿನ ಕಳ್ಳ ಅಂತ, ನೋಡ್ತಾರೆ ಪಾಟಿನ ಕಳ್ಳಿ ಅಂತ ಗೊತ್ತಿಲ್ಲ. ಸರಿ, ಬೈಬಲ್ ಅಲ್ಲಿ ಅನೇಕ ಕಳ್ಳರಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿರೋದ ಇಬ್ರು ಕಳ್ಳರ ಕುರಿತು ನಾನು ನಿಮ್ಗೆ ಜ್ಞಾಪಕ ಪಡಿಸ್ತೀನಿ. ಕಳ್ಳರ ಕುರಿತು ದೇವರು ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಹಲ್ಲೆಲೂಯಾ. ಯಾರ ಕುರಿತು? ನಿಮ್ ಬಗ್ಗೆ ಅಲ್ಲ. ಯಾರ ಕುರಿತು? ಕಳ್ಳರ ಕುರಿತು, ಕಳ್ಳರ ಬಗ್ಗೆ ಮಾತಾಡ್ಲಿಕ್ಕೆ ದೇವರು ಹೇಳಿದ್ದಾರೆ. ಬೈಬಲ್ ಅಲ್ಲಿ 2 ತರ ಕಳ್ಳರು ಕಾಣ್ಲಿಕ್ಕೆ ಸಾಧ್ಯ. ಒಂದೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಕಳ್ಳನು
ಕದ್ದುಕೊಳ್ಳುವುದಕ್ಕೂ. ಪಕ್ಕದಲ್ಲಿ ಹೇಳ್ರಿ, ಕಪಾಳಕ್ಕೆ ಹಾಕ್ರಿ, ಒಂದು ಕಪಾಳಕ್ಕೆ ಹಾಕ್ರಿ, ಹಾಕ್ರಿ ಹಾಕ್ರಿ, ನಿದ್ದೆ ಹೋಗ್ಲಿ ಹಾಕ್ರಿ. ಸೋಂಬೇರಿ ಬಂದಿರೋದ ಲೇಟು. ಆಚೆಗೆ ಮಾನ ಮರದಿ ಏನಿಲ್ಲ ಈ ಪಾಸ್ಟ್ರಿಗೆ. ಇಲ್ಲಿ ಬಂದು ನಿದ್ದೆ ಮಾಡದ, ಸತ್ತೋಗ್ಬಿಡ್ತಾನೆ ಪಾಸ್ಟ್ರೆ. ಕೆಲ ಜನ ಸತ್ತದಂಗೆ ಕೂತಿರ್ತಾರ, ನಾವೇನಂತ ಹೇಳಣ್ಣ. ಅಲ್ಲೆಲೂಯ. ಅವಾಗ ಅಭಿಷೇಕದ ನೀರು ಹಾಕ್ಬೇಕು ಮೇಲೆ. ಫೈರ್. ಅಲ್ಲೆಲೂಯ. ಅದೇ ಆಟೆ ಮಾತ್ರ ಮಾತಾಡ ಕೂತ್ಕೊಳ್ರಿ, ಕಣ್ಣು ಹಿಂಗಿರ್ತದೆ. ಕಣ್ಣು ಮಲಗಿರೋ ಕಿವಿ ಎದ್ದೇಳುತ್ತೆ, ಮಲಗಿರೋ ಕಿವಿ ಎದ್ದು ನೆಟ್ಟಗೆ ನಿಂತಿರ್ತದೆ. ಇನ್ನ ಏನಿದೆ, ಇನ್ನ ಏನಿದೆ, ಇನ್ನ ಏನಿದೆ ಅಂತ. ಅಲ್ಲೆಲೂಯ. ಚರ್ಚಿಗೆ ಬಂದಿದ್ರೆ ಅವ್ರ ಕಣ್ಣು ಕೂಡ ಮಲಗ್ಬಿಡ್ತದ. ಅವ್ರ ಮಕ ನೋಡ್ಬೇಕು, ಕೊಳ್ತೋಗಿರೋ ಸೌತೆಕಾಯಿ ತರ ಇರ್ತದೆ. ಯೇಸು ಸ್ವಾಮಿ ಅಷ್ಟು ಕಷ್ಟಪಟ್ಟು ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಇದ್ರಿಗೆ ಬರ್ತಾರೆ, ಕಳ್ಳರು 3 ಜನ ಮಲ್ಕೊಂಡವ್ರೆ. ದೇವ್ರು ಹೇಳ್ತಾರೆ, ಏನಾದ್ರು ಇದೆಯಾ ನಿಮ್ಗೆ? ಒಂದು ಗಳಿಗೆ ಆದ್ರೂ ಮಟ್ಟು ಮಾನ ಮರ್ಯಾದೆ ಕುತ್ಕೊಳ್ಳಕ್ ಆಗಲ್ಲ ನಿಮ್ಗೆ ಅಂತ ಯೇಸು ಸ್ವಾಮಿ ಕೇಳ್ತಾರೆ. ಯಾರಿಗೆ? ಪೇತ್ರ, ಯಾಕೋಬ, ಯೋಹನ್ರಿಗೆ. ಅಲ್ಲೇ ಬಿಟ್ಟಿಲ್ವಂತ ನಿದ್ದೆ ಮುದೇವಿ. ಇಲ್ಲಿ ಕೆಲ ಜನರಿಗೆ ಮಕ್ಕದ ಮೇಲೆ ಕುಣಿತದೆ, ತನ 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 ಅಂತ. ಏನ್ ರಾತ್ರಿ ಎಲ್ಲ ಗುಡ್ಡೆ ಹಾಕಿದ್ದು ಪ್ರಾರ್ಥನೆ ಮಾಡಿ 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 ಮಾಡಿ. ಈಗ ನಾನು ಪಾಸ್ಟರ್ ಎಣ್ಸ್ಕೊಬೇಕಿಲ್ಲಿ ನಿದ್ದೆಯಲ್ಲಿ. ಇದಕ್ಕಿಂತ ಒಳ್ಳೇದು ಮನೇಲಿ ನಿದ್ದೆ ಮಾಡ್ಬೋದಲ್ವಾ? ನಾವು ಕಾಯ್ತಾ ಇರ್ತೀವಿ, ಯಾವಾಗ ಭಾನುವಾರ ಬರುತ್ತೆ, ಯಾವಾಗ ದೇವ್ರ ವಾಕ್ಯ ಕೇಳ್ತೀವಿ, ಯಾವಾಗ ದೇವ್ರು ಏನು ಮಾತಾಡ್ತಾರ ಅಂತ. ಬರ ಶಾಂಬೇರಿ ಅಕ್ಕದ ಮೇಲೆ ಕೂದ್ಬೇಕು ಅನ್ಸುತ್ತೆ, ಪ್ರಸಂಗ ಮಾಡ್ಬೇಕು ಅನ್ಸಲ್ಲ. ಆ ಮಕ ನೋಡ್ಬಿಟ್ರೆ ಈ ಪಗ್ನಾಯಿ ನೋಡಿದ್ರ? ನಾನು ಸಾಕಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ನಾಯಿ, ಪಗ್ನಾಯಿ ನೋಡಿದ್ರ? ಪಗ್ಗು ವಡಫನ್ ನಾಯಿ ಹಂಗಿರ್ತದೆ ಕೇಳ ಮೂತಿಗೂ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ಅವಾಗ ನೋಡ್ತಾ ಇರ್ಬೇಕು ನೀವು, ಇದು ಪಗ್ಗ ಯಾವುದು ಅಂತ. ಬಾಕ್ಸರ್ಗೂ ಹಂಗೆ ಇರೋದು ಮಕ. ಹಲ್ಲೆಲೂಯಾ. ಸರಿ, ದೇವರು ಬೈಬಲ್ ಅಲ್ಲಿ ಕಳ್ಳರು ಕುರಿತು ಇವತ್ತು ಮಾತಾಡ್ಲಿಕ್ಕೆ ಹೇಳಿದಾರ. ನೀವ್ಯಾರು? ದೇವ್ರ ಮಕ್ಳ? ಧೈರ್ಯವಾಗಿ ಹೇಳ್ರಿ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಕಳ್ಳರ ಕುರಿತು ನಾವು ನೋಡುವಾಗ, ಬೈಬಲ್ ಅಲ್ಲಿ ವಾಕ್ಯ ಬೆಳೆದ ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಸುಳಿದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತಾನೆ. ಆದ್ರೆ ನೀವೇನ್ ಮಾಡ್ಬೇಕು? ನಿದ್ದೆ ಮಾಡಬೇಕು. ಹಲ್ಲೆಲೂಯಾ. ಪ್ರತಿ ಕ್ಷಣವು, ಪ್ರತಿ ದಿನವೂ, ಪ್ರತಿ ಗಳಿಗೆಯಲ್ಲೂ ನಾವು ಎಲ್ಲ ವಿಷಯಗಳಲ್ಲಿ ಅಟೆನ್ಷನ್ ಆಗಿರ್ಬೇಕು, ಎಚ್ಚರವಾಗಿರ್ಬೇಕು, ಎಚ್ಚೆತ್ತುಕೊಂಡಿರ್ಬೇಕು. ಯಾವ ಟೈಮಲ್ಲಿ ಸ್ವಲ್ಪ ನಿದ್ದೆ ಆಗುವ ಹಾಗೆ ಆಗ್ತದೋ ಅವಾಗ ಶತ್ರು ಒಳಗಡೆ ನುಗ್ತಾನೆ, ಅವಾಗ ಕಳ್ಳ ಒಳಗಡೆ ನುಗ್ತಾನೆ. ಕಳ್ಳ ಬಂದ್ಬಿಟ್ರೆ ಅವನು ಬರೋದು ಸುಮ್ಮನೆ ಅಲ್ಲ, ಅವ್ನು ಕದಿಯುವುದಕ್ಕೆ. ಏನ್ ಕದೀತಾನೆ? ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧ ಆತ್ಮನು. ಹೇಳಿ 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 ಅಂತ್ಯಕಾಲ ಬಂದ್ಬಿಡ್ತು. ಹಲ್ಲೆಲೂಯಾ. ಹೇಳಿ ಹೇಳಿ ಅಂತ್ಯಕಾಲ ಬಂದ್ಬಿಡ್ತು. ಅಂತ್ಯಕಾಲದಲ್ಲಿದ್ದೀವಿ, ಎಚ್ಚರ. ಅಂತ್ಯಕಾಲದಲ್ಲಿದ್ದೀವಿ, ಎಚ್ಚರವಾಗಿರ್ರಿ. ಅಂತ್ಯಕಾಲದಲ್ಲಿದ್ದೀವಿ. ಕಳ್ಳನು ಕದ್ದುಕೊಳ್ಳೋದಕ್ಕಾಗಿ ಬರ್ತಾನೆ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದಿ ಸಹಾಯ ಮಾಡಿ ಬೇಗ ಪಟ್ ಅಂತ ಹೇಳಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ.
ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಯಾವುಗಳಿಗೆ ಅವುಗಳಿಗೆ ಜೀವವಿರಬೇಕಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಅದು ಬಂದನು. ಸಮೃದ್ಧಿಯಾಗಿರ್ಬೇಕಂತಲೂ ಬಂದನು. ಸಾಕು. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ದೇವರು ಇಲ್ಲಿ ಈ ವಾಕ್ಯದಲ್ಲಿ ಕಳ್ಳನ ಕುರಿತು ಮಾತಾಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ನೀವು ಗಂಟು ಮಾಡಿ ಇಟ್ಟುಕೊಳ್ಳುವಾಗ ಸುಕ್ಷೇಮದಿಂದ ಹುಷಾರಾಗಿ ಎಚ್ಚೆತ್ತುಕೊಂಡು ಎಚ್ಚರವಾಗಿ ಯಾವ ಜಾಗದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳಬೇಕು, ಯಾವ ಜಾಗದಲ್ಲಿ ನಾವು ಸೇರಿಸಿಟ್ಕೊಳ್ಬೇಕಂತೇಳಿ ತೀರ್ಮಾನ ಮಾಡಿ ನೀವು ಸೇರಿಸಿಟ್ಕೊಳ್ರಿ. ಕಾರಣ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಅದು ಒಳ್ಳೆ ಕಾರ್ಯಗಳಿರ್ಲಿ. ಯಾಕಂದ್ರೆ ಕಳ್ಳನು ಯಾವ ಟೈಮಲ್ಲಿ ಹೇಗೆ ಬರ್ತಾನೋ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಸೇರಿಸಿಡ್ತೀಯೋ ಅದನ್ನ ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಇಲ್ಲದಂತೆ ಮಾಡುವುದಕ್ಕೂ, ಸರ್ವನಾಶ ಮಾಡುವುದಕ್ಕೂ ಅವನು ಬರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನೀವೇನ್ ಮಾಡಬೇಕು? ಎಚ್ಚರವಾಗಿದ್ದು ಎಲ್ಲಿಗೆ ಸಂಪಾದನೆ ಮಾಡಿಟ್ಕೊಳ್ಬೇಕು? ಪರಲೋಕ ರಾಜ್ಯಕ್ಕೆ. ಏನಪ್ಪ ಪಾಸ್ಟರ್ ಯಾವಾಗಲೂ ಏನು ಸಂಪಾದನೆ ಪರಲೋಕ ರಾಜ್ಯ ಸಂಪಾದನೆ ಅಂತ ಹೇಳ್ತಾರೆ. ಯಾಕೆ ಇಷ್ಟು ಹೇಳ್ತದೆ ನನಗೆ ಗೊತ್ತಿಲ್ಲ, ಬಟ್ ಹೇಳಕ್ಕಾಗಲ್ಲ. ಇವತ್ತು ರಾತ್ರಿ ಎಷ್ಟು ಬರ್ಬೋದು? ದೇವ್ರ ವಾಕ್ಯ ಒಂದ್ಸಾರಿ ಹೇಳು, 2 ಸಾರಿ ಹೇಳು, 3 ಸಾರಿ ಹೇಳು, ಹೇಳ್ತಾನೇ ಇರು. ಒಂದಿನ ಒಂದು ಮನೆ ತಿರುಗಬಹುದು, ರಕ್ಷಿಸಲ್ಪಡಬಹುದು. ಅದು ಹೇಳದನ್ನ ಬಿಡಬೇಡ ಅಂತ ದೇವ್ರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಗಂಟು ಇರೋ ಜಾಗದಲ್ಲಿ ನಿನ್ನ ಮನಸ್ಸಿರ್ತದೆ. ಈ ಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡ್ರೆ ಕಳ್ಳ ಬರ್ತಾನೆ, ಕದಿತಾನೆ, ಅದು ತುಕ್ಕಿಡಿಯುತ್ತೆ, ನುಸಿ ಹಿಡಿಯುತ್ತೆ, ನಾಶವಾಗಿ ಹೋಗ್ತದೆ. ಆದರೆ ದೇವರ ರಾಜ್ಯಕ್ಕಾಗಿ ಏನಾದರೂ ನಿನ್ನಲ್ಲಿ ದೇವರಿಗೆ ಸಂಪಾದನೆ ಆದರೆ ಅದು ಹೆಚ್ಚುವಂತೆ ಅವನ ಜೀವ ತುಂಬಿಸ್ತಾನೆ. ಅದು ಸಮೃದ್ಧಿಯಾಗುವಂತೆ ಅವನು ಕೃಪೆ ಮಾಡ್ತಾನೆ. ಹಲ್ಲೆಲೂಯಾ. ಸರಿ, ಕಳ್ಳನ ಕುರಿತು ದೇವರು ಹೇಳ್ತಾ ಇದ್ದಾರೆ. ಕಳ್ಳ ಬರೋದು ಕದ್ದುಕೊಳ್ಳಿಕ್ಕೆ. ಒಂದು, ಈ ಲೋಕದಲ್ಲಿರುವಂತ ಕಳ್ಳ ಒಂದು ವೇಳೆ ಮನೆಗೆ ಬಂದರೆ ಒಡವೆ ಕಳ್ತಾನೋ, ದುಡ್ಡು ಕಳ್ತಾನೋ, ಅಥವಾ ಏನೋ ವಸ್ತುಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಬಟ್ ದೇವರು ಹೇಳ್ತಾರೆ, ಇಲ್ಲೊಬ್ಬ ಕಳ್ಳ ಬರ್ತಾನಂತೆ. ಅವನು ಯಾರು? ಆತ್ಮಗಳನ್ನ ಕದಿಯುವನು. ಇದು 2 ತರ ವಿಂಗಡವಾಗಿದೆ. ಒಂದು, ಸೈತಾನನಿಗೆ ಹೋಲಿಕೆ ಆಗಿದೆ. ಎರಡನೇದಾಗಿ ಸುಳ್ಳು ಬೋಧಕರುಗಳಿಗೆ, ಸುಳ್ಳು ಸೇವಕರುಗಳಿಗೆ, ಆತ್ಮಗಳನ್ನ ಕದಿಯುವಂತ ಸೇವಕರುಗಳಿಗೆ ಇದು ಹೋಲಿಕೆಯಾಗಿದೆ. ಹಲ್ಲೆಲೂಯಾ. ಒಂದನೇದಾಗಿ ಸೈತಾನನಿಗೆ ಹೋಲಿಕೆ ಆಗಿದೆ. ಎರಡನೇದಾಗಿ ಬೇರೆ ಸಭೆಗಳಲ್ಲಿರುವಂತಹ ಆತ್ಮಗಳಿಗೆ ಬೇರೆ ಬೋಧನೆಗಳನ್ನ ಮಾಡಿ ಅವನ ಕಡೆಗೆ ತೆಗೆದುಕೊಂಡು ಹೋಗುವಂತ ಕಳ್ಳನ ಕುರಿತು ಇಲ್ಲಿ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಎಚ್ಚರವಾಗಿರು. ನೀನು ಎಚ್ಚರವಾಗಿರೋದಾದ್ರೆ ಕಳ್ಳನು ನಿನ್ನ ಹತ್ರ ಬರ್ಲಿಕ್ಕೆ 26 ಸಾರಿ ಆಲೋಚನೆ ಮಾಡ್ತಾನೆ. ಯಾಕಂದ್ರೆ ಯೋಬನ ಸುತ್ತಲೂ ಸ್ವರ್ಗದ ದೇವರು ಬೇಲಿಯನ್ನು ಹಾಕಿದ್ರು. ಯಾವುದಕ್ಕೋಸ್ಕರವಾಗಿ ಬೇಲಿ ಹಾಕಿದ್ರು? ಕಳ್ಳ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು, ಕದ್ದುಕೊಂಡು ಹೋಗಬಹುದು. ಅದು ಆ ಬೇಲಿ ಬೇರೆ. ಬಟ್ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಆತ್ಮಕ್ಕೆ ಸ್ವರ್ಗದ ಯೇಸುವಿನ ರಕ್ತದ ಬೇಲಿ ಹಾಕಲ್ಬಿಡಲೇ. ನೀನಿರ್ಬೇಕಾಗಿರೋದು ಯೇಸುವಿನ ನಂಬದ ಮೇಲೆ, ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ನೀನಿರ್ಬೇಕಾಗಿರೋದು ಯೇಸುವಿನ ರಕ್ತದ ಬೇಲಿ, ಕೋಟೆ, ರಕ್ಷಣೆಯ ಒಳಗಡೆ. ಈ ಕಳ್ಳ ಎಲ್ಲ ಕಡೆ ಹೋಗಲ್ಲ. ಈ ಕಳ್ಳ ಯಾರು ಪರಿಶುದ್ಧರಾಗಿರ್ತಾರೋ, ಯಾರು ನೀತಿಗಾಗಿ ಹಸಿವುಳ್ಳವರಾಗಿರ್ತಾರೋ, ದೇವರ ರಾಜ್ಯಕ್ಕಾಗಿ ತವಕವುಳ್ಳವರಾಗಿರ್ತಾರೋ, ದೇವರ ಭಯ ಭಕ್ತಿಯಲ್ಲಿ ನಿಲ್ಲುವುದಕ್ಕೆ ಅವರು ಪ್ರೇರೇಪಣೆ ಉಳ್ಳವರಾಗಿ ಮಾರ್ಪಡ್ತಾರೋ ಅಂತವ್ರನ್ನ ಹುಡುಕಿ ಬರ್ತಾನೆ. ಹಲೋ, ನಿದ್ದೆ ಮಾಡೋರು ಮ್ಯಾಟ್ರೇ ಅಲ್ಲ ಅವನಿಗೆ. ನಿದ್ದೆ ಮಾಡೋರು ಮ್ಯಾಟ್ರೇ ಅಲ್ಲ. ಅವನ ಕೆಲಸ ಏನು? ನಿದ್ದೆ ಮಾಡಿಸೋದು. ಅವನ ಕೆಲಸ ಏನು? ನಿದ್ದೆ ಮಾಡೋರು ಮ್ಯಾಟ್ರ್ ಅಲ್ಲ. ಪ್ರಪಂಚಿಕ ಕಾರ್ಯಗಳಿಗೆ, ಚಿಂತೆಗಳಿಗೆ ಒಳಗಾಗಿರೋ ಅವನ ಮ್ಯಾಟ್ರೇ ಅಲ್ಲ. ಲೌಕಿಕ ಕಾರ್ಯಗಳಿಗೆ ಆಸೆ ಪಡುವಂತವ್ರು, ಅದಕ್ಕಾಗಿ ತವಕ ಪಡುವಂತವರು, ಲೋಕದ ಎಲ್ಲಾ ಕ್ರಿಯೆಗಳಿಗೆ ಒಳಪಟ್ಟಂತವರಿಗೆ ಅವನ ಸಂಬಂಧನೇ ಇಲ್ಲ. ಅವನು ಹೇಳ್ತಾನೆ, ಇದು ನನ್ನ ಸಂತತಿ. ಅದು ನಮ್ಮವರೇ ಅಲ್ಲಿ ಹೋಗಿ ದೀಕ್ಷಿತನ ಹೆಸರು ತಗೊಂಡಿದೆ ಅಷ್ಟೇ. ಏನೋ ಏಸು ಏಸು ಅಷ್ಟಿಲ್ದ್ರೆ ಏಸಪ್ಪ ಹೇಳಲ್ಲ, ಸ್ವಾಮಿ ಸ್ವಾಮಿ
ಸೈತಾನ ಹೇಳ್ತಾನೆ, ಇದು ನಮ್ದೇ, ಇದು ನಮ್ ಪ್ರಿಂಟೇ, ಚಾಮಿ ಚಾಮಿ. ಯಾವುದು? ಇದ್ಯಾವುದು? ಶಾಮಿ ಶಾಮಿ. ಶಾಮಿ ಶಾಮಿ ಏನವರಲ್ಲ, ಪರಲೋಕ ರಾಜಿಗೆ ಹೋಗಲ್ಲ, ಇದು ನಮ್ದೇ, ಇದು ನಮ್ಮ ತುಂಡೆ, ಇದು ಬಿಟ್ಬಿಡು. ಆದ್ರೆ ಆ ಸ್ವಾಮಿ ಸ್ವಾಮಿ ಅಂತ ಹೇಳುವಾಗ, ಆ ಸ್ವಾಮಿ ಅಂತ ಹೇಳೋ ಸಮಯದಲ್ಲಿ ನಡುಗುತ್ತಲ್ಲ ಮನುಷ್ಯ, ಒಳಗಿಂದ ಆ ಹೆಸರೆತ್ತಲಿಕ್ಕೆ ಭಯ ಪಡ್ತಾನಲ್ಲ, ಅಂತ ಮನುಷ್ಯನ ಹಿಡೀರಿ. ಯೇಸು ಅಂದ್ರೆ ಭಯ ಪಡುವಂತ ಸಂತತಿ ಇದೆ. ಅದು ಇತರರಂತೆ ಜೀವಿಸುವ ಸಂತತಿ ಅಲ್ಲ, ಪ್ರತ್ಯೇಕವಾಗಿ ಜೀವಿಸುವ ಸಂತತಿ. ಇದು ಯೇಸುವಿಗಾಗಿ ಜೀವಿಸುವ ಸಂತತಿ, ಅದನ್ನ ನಾಮಕ್ಕಾಗಿ ಜೀವಿಸುವ ಸಂತತಿ. ಆತನು ಏನೆಲ್ಲ ಹೇಳ್ತಾನೋ ಅದನ್ನೆಲ್ಲ ಕೈಗೊಂಡು ನಡೆಯುವಂತ ಸಂತತಿ ಒಂದಿದೆ. ಆ ಸಂತತಿಯ ಮೇಲೆ ಹೋಗ್ಬೇಕು, ಆ ಮನೆಗೆ ಹೋಗ್ಬೇಕು, ಆ ವ್ಯಕ್ತಿ ಹತ್ರ ಹೋಗ್ಬೇಕು, ಅವನಲ್ಲಿರುವಂತ ಪರಿಶುದ್ಧತೆಯನ್ನ ಕದ್ದುಕೋಬೇಕು, ಅವನಲ್ಲಿರುವಂತ ಪ್ರಾರ್ಥನೆಯ ಜೀವಿತವನ್ನ ಕದ್ದುಕೊಳ್ಳಬೇಕು, ಅವನಲ್ಲಿರುವಂತ ದೇವರ ಒಡಂಬಡಿಕೆಯ ಜೀವಿತವನ್ನ ಕದ್ದುಕೊಳ್ಳಬೇಕು. ಅವನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕಾಗಿ ಇರುವಂತ ಆ ಒಂದು ಟಿಕೆಟ್ ಅನ್ನ ನಾವು ಕದ್ದುಕೊಳ್ಳಬೇಕಂತೇಳಿ ಕದ್ದುಕೊಳ್ಳುವಂತ ಕಳ್ಳ ಇದ್ದಾನೆ. ಅವನು ಯಾರ? ಅವನ ಸೈತಾನನು, ಅವನ ಸೈತಾನನ ದೂತನಾಗಿದ್ದಾನೆ. ಇವನು ಯಾರ? ಇವನು ಸೈತಾನನಾಗಿದ್ದಾನ. ಹಲ್ಲೆಲೂಯಾ. ದೀಕ್ಷಾಂತ ತಗೊಂಡಿದ್ದೀನಿ, ದೇವರ ಮಗನು ದೇವರ ಮಗಳು ಆಗಿದ್ದೀನಿ, ಎಲ್ಲ ಪ್ರಕಾರ ಜೀವಿಸ್ತಾ ಇದ್ದೀನಿ. ಅದು ಮ್ಯಾಟ್ರ್ ಅಲ್ಲ ಅವನಿಗೆ, ಅದು ಬಿಟ್ಬಿಡ್ತದ. ಅದು ಅವನು ಬರೋದು ಎಲ್ಲಿ ಗೊತ್ತಾ? ಪರಿಶುದ್ಧರ ಮನೆಗೆ ಹುಡ್ಕೊಂಡ್ ಬರ್ತಾನೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರನ್ನ ನುಂಗ್ಲಿ ಅಂತೇಳಿ ಸೈತಾನನು ಸಿಂಹೋದಿಪಾದಿಯಲ್ಲಿ ತಿರುಗಾಡ್ತಾನಂತೆ. ಅವನು ತಿರುಗಾಡ್ತಾನೆ. ಬಟ್ ಅವನು ತಿರುಗಾಡೋ ಸಮಯದಲ್ಲಿ ನೀನೇನಾಗಿರ್ಬೇಕು? ನೀನು ಎಚ್ಚರವಾಗಿರ್ಬೇಕು. ಯಾರಪ್ಪ ಎಚ್ಚರವಾಗಿರೋರು? ಹೆಂಗಪ್ಪ ಗೊತ್ತಾಗುತ್ತೆ? ಎಚ್ಚರವಾಗಿರೋರು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಎಚ್ಚರವಾಗಿರೋರು ಯಾವುದೇ ಕಾರಣಕ್ಕೂ ಯೇಸುವಿನ ರಕ್ತದ ಕೋಟೆಯನ್ನ ಬಿಟ್ಟು ಈಚೆಗಡೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಏನಾದ್ರೂ ಇದ್ರೆ ಇರ್ತಾರೆ, ಯೇಸುವಿನ ರಕ್ತದ ಕೋಟೆಯ ಒಳಗಡೆ ಅವ್ರು ಭದ್ರವಾಗಿರ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ರಕ್ತದ ಕೋಟೆ ಒಳಗಡೆ ಇರುವಂತಹ ಸಂತತಿಯನ್ನ ಶತ್ರು ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಇವನು ಕದ್ದುಕೊಳ್ಳುವುದಕ್ಕೆ ಬರ್ತಾನೆ. ಅವನು ಬಂದ್ಬಿಟ್ರೆ ಅವ್ರ ಜೀವಿತವನ್ನೇ ಸರ್ವನಾಶ ಮಾಡಿಬಿಡ್ತಾನೆ. ಆತ್ಮಿಕ ಜೀವಿತ ಹೊಂಟೋಗುತ್ತೆ, ದೇವರಿಗೆ ಭಯಪಟ್ಟು ಜೀವಿಸುವಂತ ಜೀವಿತ ಹೋಗ್ಬಿಡುತ್ತೆ, ರಕ್ಷಣೆಯ ಜೀವಿತ ಹೋಗ್ಬಿಡುತ್ತೆ. ದೇವರ ಪ್ರಕಾಶ ಹೋಗ್ಬಿಡುತ್ತೆ, ನೀತಿತನ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಲಾಸ್ಟಿಗೆ ಅವ್ರು ಎಂಟಿ ಆಗಿರ್ತಾರೆ. ಆ ರೀತಿಯಾಗಿರುವಂಥವ್ರನ್ನ, ಪರಿಶುದ್ಧವಾಗಿರುವಂಥವ್ರನ್ನ ಅವರ ಜೀವನದಲ್ಲಿ ಅದನ್ನೆಲ್ಲ ಕದ್ದುಕೊಂಡು ಹೋಗ್ಲಿಕ್ಕಾಗಿ ಬರ್ತಾನೆ. ಆದ್ರೆ ದೇವರ ಸಭೆ, ದೇವರ ಮಕ್ಕಳು ಶೋಧನೆಗೆ ಒಳಗಾಗದಂತೆ ಯಾವಾಗಲೂ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಯಾವಾಗಲೂ ಎಚ್ಚರವಾಗಿರಬೇಕು. ಯಾವಾಗೂ ಎಚ್ಚರವಾಗಿರ್ಲಿಕ್ಕೆ ಯಾರಿಂದ ಗೊತ್ತಾ ಸಾಧ್ಯ? ಗೊತ್ತಾ? ಯಾವಾಗೂ ಎಚ್ಚರವಾಗಿರೋದು ಯಾರಿಂದ ಸಾಧ್ಯ ಅಂದರೆ, ಒಂದು ಸತ್ಯವೇದವನ್ನ ಎಡೆಬಿಡದೆ ಓದುವಂಥವರು, ಅರ್ಥ ಮಾಡಿಕೊಂಡು ಓದುವಂಥವರು. ಎರಡು, ಯಾವಾಗಲೂ ನಿರಂತರವಾಗಿ ಪ್ರಾರ್ಥನೆಯಲ್ಲಿರುವಂಥವರು. ಮೂರು, ದೇವರ ಆತ್ಮನಿಂದ ನಡೆಸಲ್ಪಡುವಂಥವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೂರಿಗೆ ಸಂಬಂಧಪಟ್ಟಂತವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಯಾಕೆ? ಪ್ರಾರ್ಥನೆ ಮಾಡೋದು ಕಸ ತೊಟ್ಟಿಲಿರಲ್ಲ, ಪ್ರಾರ್ಥನೆ ಮಾಡೋ ದೇವ್ರ ಸಮ್ಮುಖದಲ್ಲಿ ಇರ್ತಾರ. ಹಲ್ಲೆಲೂಯಾ. ದೇವರ ಸಮ್ಮುಖ ಅಂತ ಹೇಳುವಾಗ ದೇವರ ಮಾರ್ಗ, ದೇವರ ಮಾರ್ಗದಲ್ಲಿರೋನು ಹೇಗೆ ದಾರಿ ತಪ್ಪಲಿಕ್ಕೆ ಸಾಧ್ಯ? ಈ ಪ್ರಾರ್ಥನೆ ಮಾಡುವಂತವನು
ಎಂತ ದೊಡ್ಡ ಬೆಟ್ಟ ಬರಲಿ, ಈ ಪ್ರಾರ್ಥನೆ ಮಾಡೋನ್ ಭಯ ಪಡಲ್ಲ. ಎಷ್ಟೇ ದೊಡ್ಡ ಬೆಟ್ಟ ಬಂದು ಪ್ರಾರ್ಥನೆ ಮಾಡೋನ ಮುಂದಗಡೆ ನಾನಿನ್ನ ಬೀಳಿಸ್ತೀನಿ, ಕದ್ದುಕೊಳ್ತೀನಿ, ಇಲ್ದೆ ಹಾಗೆ ಮಾಡ್ತೀನಿ ಅಂದ್ರೂ ಕೂಡ ಅವನು ಭಯ ಪಡಲ್ಲ. ಕಾರಣ ಪ್ರಾರ್ಥನೆ ಮಾಡೋನು ಒಂದೇ ಒಂದು ಪ್ರಾರ್ಥನೆ, ಈ ಪರ್ವತ ಕಿತ್ತುಕೊಂಡು ಹೋಗ್ಲಿ, ಈ ಸೈತಾನ ಓಡಿ ಹೋಗ್ಲಿ, ಒಂದೇ ಒಂದು ಕಟಲೆ ಅವನು ಕಿತ್ತುಕೊಂಡು ಹೋಗಿರ್ತಾನೆ, ಅವನು ನಾಶವಾಗಿ ಹೋಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡುವಂತವರು ಸೈತಾನನನ್ನ ಎದುರಿಸಿ ನಿಲ್ಲುವಂತವರಾಗಿರ್ತಾರೆ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ನೀವು ಅವನನ್ನ ಎದುರಿಸಿ ನಿಲ್ಲಿರಿ, ಆವಾಗ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನೀವು ಅವನೇನ್ ಮಾಡ್ರಿ, ಎದುರಿಸಿ ನಿಲ್ರಿ. ನಾವೇನ್ ಮಾಡ್ತೀವಿ, ಬಾ 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 ನನ್ನ ಫ್ರೆಂಡ್ ಅಂದಾಗ ಏನ್ ಮಾಡ್ತಾನೆ? ಒಂಟೆ ಕತೆ ಗೊತ್ತಾ? ಒಂಟೆ ಕತೆ ಗೊತ್ತಾ? ಒಂಟೆ 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 ಕತೆ ಗೊತ್ತಾ? ಒಂದು ವ್ಯಕ್ತಿ ಒಂದು ಮನೇಲಿ ಇರ್ತಾನಂತೆ. ಸಾಯಂಕಾಲ ಆಗ್ತಾ ಇರ್ತದೆ, ಸಡನ್ ಆಗಿ ಒಂದ್ ಸ್ವಲ್ಪ ಮಳೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆಗ ಒಂಟೆ ಬರ್ತದಂತೆ, ಬಂದ್ಬಿಟ್ಟು ಆ ಮನೆ ಕೇಳ್ತದಪ್ಪ, ನನಗೆ ತಲೆ ಸರಿ ಇಲ್ಲ, ನನ್ನ ಮೆಂಟ್ಲು ನನಗೆ ತಲೆ ಸರಿ ಇಲ್ಲ, ನನ್ನ ಮೆಂಟ್ಲು, ನನ್ ಒಂಥರ, ನಾನು ನೋಡಿದ್ರ ಮನೆಗಳ ಕೆಲವು ಮೆಂಟ್ಲು ಇರ್ತಾರೆ. ಹಲ್ಲೆಲೂಯಾ. ಆ ಒಂಟೆ ಹೇಳುತ್ತೆ, ನನ್ನ ತಲೆ ಸರಿ ಇಲ್ಲ, ನನ್ನ ಮೆಂಟ್ಲು. ಹಲ್ಲೆಲೂಯಾ. ಇದರ ನಿಮ್ಮ ಮನೆಗಳಲ್ಲಿ ಮೆಂಟ್ಲುಗಳು ಆ ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ. ಹಲ್ಲೆಲೂಯಾ. ಇದು ಇವ್ರು ಏನು ಮಾತಾಡ್ತಾರೆ ಅವರಿಗೆ ಅರ್ಥ ಆಗಲ್ಲ, ಕೇಳೋರಿಗೂ ಅರ್ಥ ಆಗಲ್ಲ, ಅದನ್ನ ಹೇಳೋ ಅವ್ರಿಗೂ ಅರ್ಥ ಆಗಲ್ಲ. ಅವರು ಮೆಂಟ್ಲ್ ಆಗ್ಬಿಟ್ಟಿರ್ತಾರೆ, ಇವ್ರನ್ನ ಮೆಂಟ್ಲ್ ಮಾಡ್ಬಿಟ್ಟಿರ್ತಾರೆ. ಇದೊಂಥರ ಸ್ಪಿರಿಟ್, ಇದು ಹೋಲಿ ಸ್ಪಿರಿಟ್ ಅಲ್ಲ. ಇದು ನಡ್ಕೊಂಬಿಟ್ಟು ಬಂದ್ಬಿಟ್ಟು ಸೋತ್ರ ಸೋತ್ರ, ಹೋಲಿ ಸ್ಪಿರಿಟ್ ಅಲ್ಲ. ಹೋಲಿ ಸ್ಪಿರಿಟಿನ ಗುಣಗಳೇ ಬೇರೆ, ಆ ವಾಸನೆ ಬೇರೆ. ನಿಮ್ಗೆ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲಲ್ಲ. ಈಗ ಮಾವಿನ ಹಣ್ಣು ತಗೊಂಡ್ಬಂದು ನೀವು ಮುಂದೆ ಇಟ್ಬಿಟ್ಟು ವಾಸನೆ ಹೇಳ್ಕೊ. ಕೆಲ ಜನರು ಎಳ್ಕೊಂತಾರೆ, ವಾಸನೆ ಒಂಚೂರಲ್ಲಿ ಎಲ್ಲ ಎಳ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅದು ಹೇಳಿ ಆ ವಾಸನೆ ಎಳ್ಕೊಂತ ಹೇಳಿದ ತಕ್ಷಣ ಆ ವಾಸನೆ ಮಾವಿನ ಹಣ್ಣು ಅಂತ ಕರೆಕ್ಟಾಗಿ ಹೇಳ್ತಾರ ಇಲ್ವಾ? ಈಗೆಲ್ಲ ನೀವು ಹೋಗ್ತಾ ಇರ್ತೀರಪ್ಪ, ಮಾವಿನ ಹಣ್ಣು ಮಾಡ್ತಾ ಇರ್ತಾನೆ. ಹಣ್ಣುಗಳು ಪಿಟ್ಟು ಸ್ಮೆಲ್ ಬರ್ತದ, ಮಾವಿನ ಹಣ್ಣು ಸ್ಮೆಲ್ಲೇ ಬರ್ತದ. ಅಲ್ಲಿ ಹೋಗ್ತಾ ಇರುವಾಗ್ಲೇನೆ ಆ ಸ್ಮೆಲ್ ನಿಮ್ಗೆ ಮೂಗಿಗೆ ಬರ್ತಾರಾಗ್ಲಿ ನೀವೇನಂತೀರಾ? ಆಹಾ, ಪಿಟ್ ಸ್ಮೆಲ್ ಬರ್ತದೆ ಅಂತೀರಾ? ಏನಂತೀರಾ? ಮಾವಿನ ಹಣ್ಣು ಕರೆಕ್ಟಾಗಿ ಹೇಳ್ತೀರಾ. ಸ್ವಲ್ಪ ಬಿಟ್ಟು ಮುಂದೆ ಹೋಗ್ತೀರಾ, ಅಳಿಸ್ನಣ್ಣು ಅಂತ ಅಳಿಸ್ನಣ್ಣು ಮಾರ್ತಾ ಇರ್ತಾರ. ಅಲ್ಲಿ ಹೋಗ್ಬಿಟ್ಟು ಏನು ಕಲ್ಲಂಗಡಿ ಹಣ್ಣು ಸ್ಮೆಲ್ ಬರ್ತದೆ ಅಂತ ಹೇಳ್ತೀರಾ? ನೋಡಿದ ತಕ್ಷಣ ನೀವು ನೋಡೋದೇ ಬೇಡ, ಅದೆಷ್ಟೇ ಮರೆಯಾಗಿದ್ರು ಅದ್ರ ಸ್ಮೆಲ್ ಒಂದು ಸ್ವಲ್ಪ ಹೊರಗಡೆ ಬಂದ್ರೆ ಎಲ್ಲೂ ಅಳಿಸ್ನಣ್ಣು ಸ್ಮೆಲ್ ಬರ್ತದೆ ಅಂತ ಹೇಳ್ತಿರ್ತಾನೆ. ಹೇಳ್ತೀರಾ ಇಲ್ವಾ? ಹೇಳ್ತೀರಾ. ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ವಾಸನೆ ಹೆಂಗಿರ್ತದೆ? ಕಪ್ಪು ದ್ರಾಕ್ಷಿ ಗೋಡ ನೀವು ಹೋಗ್ಬೇಕು, ಗೊತ್ತಾಗುತ್ತೆ ಸ್ಮೆಲ್ ಹೆಂಗ್ ಬರ್ತದಂದ್ರೆ. ಆ ಜಾಗದಲ್ಲಿ ಬಿಟ್ಟು ಏನೋ ಗೊತ್ತಿಲ್ಲ, ತರ್ಬೂಜ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತೀರಾ? ಅದೆಲ್ಲ ಇರ್ಲಿ, ನೋಡಿದ ತಕ್ಷಣ ಟಕ್ ಅಂತ ಹೇಳ್ತೀರಾ ದ್ರಾಕ್ಷಿ ಸ್ಮೆಲ್. ಹಾಗೆ ಸಿಸ್ಟರ್, ಬ್ರದರ್, ವಿಶ್ವಾಸಿಗಳ ಮುಂದೆಯೂ ಪಾಸ್ಟರ್ ಮುಂದೆಯೂ ದೇವ್ರ ಮುಂದೆಯೂ ನಟನೆ ಬೇಕಾಗಿಲ್ಲ. ಒಂದು ಹಣ್ಣು ದೂರದಲ್ಲಿ ಸ್ಮೆಲ್ ನೋಡ್ಬಿಟ್ಟೆ ಇದು ಈ ಹಣ್ಣಂತ ಕಂಡಿಡಿಯೋ ಸಂತತಿ ಇದು. ಅರ್ಥ ಆಗ್ತಾ ಇದೆಯಾ? ನಾನು ಇಲ್ಲಿ ಬಂದು ಒಂಥರ ನಟಿಸ್ಬಿಟ್ಟು, ನಾನು ಅಲ್ಲೋಗ್ಬಿಟ್ಟು ಒಂಥರ ನಟಿಸ್ಬಿಟ್ಟು ಯಾರು ಗೊತ್ತಾಗಲ್ಲ ಅಂತ ತಿಳ್ಕೊಂಬೇಡ್ರಿ. ಪರಿಶುದ್ಧಾತ್ಮನ ಸುವಾಸನೆ ಬೇರೆ. ಆಮೇಲೆ ಬರಲ್ಲ, ನಂಗೆ ಯಾಕೋ ಡೌಟು. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಂದ, ವಾಕ್ಯದಿಂದ, ದೇವರ ಮಹಿಮೆಯಿಂದ ನಡೆಸಲ್ಪಡುವಂತ ಆ ಒಂದು ಸ್ಮೆಲ್ಲೇ ಬೇರೆ.
ಯಾರಿಗೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನೀನ್ ನಟಿಸುವಂತ ಅವಶ್ಯಕತೆನೂ ಇಲ್ಲ. ಆ ಸ್ಮೆಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ದೇವರ ಸಂತತಿ. ನಟನೆ ಎಲ್ಲ ಹೋಯ್ತು, ನಟನೆ ಇನ್ನ ನಡೆಯಲ್ಲ. ನಟನೆ ಕಾಲ ಮುಗಿದು, ಇದು ನಟನೆ ಕಾಲ ಅಲ್ಲ, ಎಚ್ಚೆತ್ತುಕೊಳ್ಳುವಂತ ಕಾಲ, ಜೋಪಾನ ಪಡಿಸಿಕೊಳ್ಳುವಂತ ಕಾಲ. ಕೆಲ ಜನರು ನೋಡಿದ್ರ, ಅವ್ರ ನಡೆದಲ್ಲ ಗೊತ್ತಾಗ್ಬಿಡ್ತದೆ ಇದು ಯಾವ ಸ್ಮೆಲ್ಲು ಅಂತ. ಗೊತ್ತಾಗಲ್ವಾ? ಬಾಯ್ ಬಿಟ್ರೆ ಸುಳ್ಳು, ಬಾಯ್ ಬಿಟ್ರೆ ಹೊಲಸು ಮಾತು. ಬಂದ್ಬಿಟ್ಟು ಸೋತ್ರ ನೀನೇನ್ ಹೇಳ್ತೀಯ? ನಿನ್ ಕಣ್ಣು ನೋಡ್ತಾ ಇರ್ತದೆ ಅವ್ರ ಹೇಳ ಏನ್ ಮಾಡಿ ಬಂದಿರೋದು. ಬರೀ ಸುಳ್ಳೆ. ಎದೆ ತೆಗೆದ್ ನೋಡ್ ಸುಳ್ಳು, ಕಣ್ಣು ಗುಡ್ಡೆ ತೆಗೆದ್ ನೋಡ್ ಸುಳ್ಳು, ಬಾಯಿ ನಾಲ್ಗೆ ಒಂದೊಂದು ನರಗಳಲ್ಲೂ ಸುಳ್ಳು. ಸುಳ್ಳೆಲ್ಲ ಹೇಳ್ಬಿಟ್ಟು ಎಸಯ್ಯ ಅಂದ್ಬಿಟ್ರೆ ಬಲೆ ನಾಟಕದವರು, ನಾಟಕದ ಕಂಪ್ನಿಗೆ ಅಧ್ಯಕ್ಷರವರು. ಬಾಯ್ ಬಿಟ್ರೆ ಬೇರೆ ಶಾಪದ ಮಾತುಗಳೇ, ಬಾಯ್ ಬಿಟ್ರೆ ಬೇರೆ ವಲಸೆ. ಇಲ್ಲಿ ಬಂದ್ಬಿಡು ರಾ 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 ರಾ. ಯಾರನ್ನ ವಂಚನೆ ಮಾಡ್ತಾ ಇದೀಯ? ಯಾರ್ಗ್ ನೀನ್ ಮೋಸ ಮಾಡ್ತಾ ಇದೀಯ? ನಟನೆ ಇಲ್ಲಿ ನಡೆಯಲ್ಲ, ವಂಚನೆ ಇಲ್ಲಿ ನಡೆಯಲ್ಲ. ಅವನ ಕ್ರಿಯೆಗಳಿಗೆ ಒಂದು ಮರ ನೋಡಿದ ತಕ್ಷಣ ಹೇಳ್ರಿ, ಒಂದು ಮರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಉಳುಕ್ ಕೊಡೋ ಮರನ. ಅಲ್ಲೇಲೂಯಾ ಅಲ್ವಾ? ಕೆಲ ಜನ ನಾನು ನೋಡ್ರೆ ಬೆಂಕಿ ಆಗ್ಬಿಡುತ್ತೆ ಮೈಯೆಲ್ಲ. ಏನಾದ್ರಲ್ಲ ಮಾಡೋದಿಲ್ಲ ಅನಾಚಾರ. ಯಾವ ಮುಂದೆ ಅಲ್ಲೇಲೂಯಾ. ಇನ್ನು ಎಷ್ಟು ವರ್ಷ ಬೇಕು ಮಾರ್ಪಡಕ್ಕೆ? ಇನ್ನ ಎಷ್ಟು ಪ್ರಸಂಗ ಬೇಕು ನಿಮಗೆ ಮಾರ್ಪಡಕ್ಕೆ? ಇನ್ನ ಎಷ್ಟು ವಾರಗಳು ಬೇಕು? ಇನ್ನ ಎಷ್ಟು ಸಂದೇಶ ಬೇಕು ನಿಮಗೆ ಮಾರ್ಪಡ್ಲಿಕ್ಕೆ? ಸಮಯ ಇಲ್ಲ ಸಹೋದರ, ಸಮಯ ಇಲ್ಲ ಸಹೋದರಿ. ನಟನೆ ಸ್ಟಾಪ್ ಮಾಡು. ಒಳಗಿನ ಜೀವಿತ ಒಂದು, ಹೊರಗಿನ ಜೀವಿತ ಒಂದು. ಸ್ಟಾಪ್ ಮಾಡು. ನಿನ್ನ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡೋ ದೇವರು ಬೈದಾನೆ. ನಿನ್ ಬಲ ಭಾಗದಲ್ಲಿ ನೆರಳಿನಂತೆ ಯಾವಾಗಲೂ ದೇವರು ನಿಂತಿರ್ತಾನೆ, ಮರಿಬೇಡ. ನೀನು ಹೋಗೋ ಬರೋ ಜಾಗದಲ್ಲಿ ನೆರಳು ನೋಡುವಾಗೆಲ್ಲ ಹೇಳಬೇಕು ದೇವರಿದಲ್ಲಿ ಬರ್ತಾ ಇದ್ದಾರೆ. ನೀನ್ ಮಾತಾಡುವಾಗ ನೆನೆಸ್ಕೋಬೇಕು ದೇವರಿದ್ದಾರೆ. ಹಲ್ಲೆಲೂಯಾ, ದೇವರಿದ್ದಾರೆ. ಉಳುಕು ಮರ ಉಳುಕಣ್ಣನ್ನು ಕೊಡುತ್ತೆ, ಒಳ್ಳೆ ಮರ ಒಳ್ಳೆ ಹಣ್ಣನ್ನು ಕೊಡುತ್ತೆ. ನೋಡಿದ ತಕ್ಷಣ ಅದರ ಫಲ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಜಾಗೃತಿ ಆಗಿರ್ರಿ ಅಂಥವ್ರಿಂದ. ಹಲ್ಲೆಲೂಯಾ, ಅಂಥವ್ರಿಂದ ಜಾಗೃತಿ ಆಗಿರ್ರಿ. ಒಂದು ಮಾವಿನ ಹಣ್ಣಿಗೆ ಹುಳ ಬಿತ್ತ, ಸಪ್ರೇಟ್ ಮಾಡ್ರಿ. ದೇವ್ರ ಆತ್ಮ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾನೆ. ಒಂದು ಮಾವಿನ ಹಣ್ಣಿಗೆ ಹುಳ ಬಿತ್ತ, ಆ ಹಣ್ಣನ್ನ ಸಪ್ರೇಟ್ ಮಾಡ್ರಿ. ಹಲ್ಲೆಲೂಯಾ. ಈಗ ಒಂದು ಮಾವಿನ ಹಣ್ಣಿಗೆ ಹುಳ ಬಿದ್ದು ಬಿಡುತ್ತೆ. ನೀವು ನೋಡ್ತೀರಾ, ಒಳ್ಳೆ ಮಾವಿನ ಹಣ್ಣ ಜೊತೆನಲ್ಲಿ ಇಡ್ತೀರಾ, ಆ ಹುಳ ಬಿದ್ದಿರೋ ಹಣ್ಣಂತ ಸಪ್ರೇಟ್ ಆಗಿ ಇಡ್ತೀರಾ. ತಿರ್ಗಾ ಒಂದು ಲಾಟ್ ಮಾವಿನ ಹಣ್ಣು ಬರ್ತದೆ, ಅದರಲ್ಲಿ 2 ಹುಳ ಬಿದ್ದಿರ್ತದೆ. ಇವಾಗ ಆ ಲಾಟ್ನ ಹಾಕೋಬೇಕು. ನೀವೇನ್ ಮಾಡ್ತೀರಾ? ಆ 2 ಹುಳವನ್ನ ಸಪ್ರೇಟ್ ಮಾಡಿ ಎಲ್ಲಿಡ್ತೀರಾ? ಫಸ್ಟ್ನೇ ಸಾರಿ ಒಂದು ಹುಳದ ಹಣ್ಣು ಎತ್ತಿಕ್ಕಿದ್ವಲ್ಲ, ಅದಕ್ಕೆ ಸೇರಿಸ್ತೀವಿ. ಈ ಚೆನ್ನಾಗಿರೋ ಇನ್ನೊಂದು ಲಾಟ್ ಏನ್ ಮಾಡ್ತೀವಿ? ಈ ಚೆನ್ನಾಗಿರೋ ಲಾಟಕ್ಕೆ ಸೇರಿಸ್ಕೊಳ್ತೀವಿ. ಹಾಗೇನೆ ಹಲ್ಲೆಲೂಯಾ. ನೋಡ್ರಿ, ಯಾರ ಜೀವಿತದಲ್ಲಿ ಪರಿಶುದ್ಧವಾದ ಜೀವಿತ ಇದೆಯೋ ಅವ್ರ ಹತ್ರ ಬೆರಿಕೆ ಮಾಡ್ರಿ, ಅವ್ರ ಹತ್ರ ಬೆರೀರಿ.
ಪಾಪ ಮಾಡೋದ್ರ ಬೆರಿಬೇಡ್ರಿ, ಶಾಪಕ್ಕೆ ಒಳಗಾಗೋದ್ರ ಬೆರಿಬೇಡ್ರಿ, ಲೌಕಿಕ ಕಾರ್ಯಗಳಿಗೆ ಆಸೆ ಪಟ್ಟು ಲೌಕಿಕ ಕಾರ್ಯಗಳನ್ನು ನಡೆಸುವಂತವರ ಸಹವಾಸ ಮಾಡಬೇಡ್ರಿ. ಇದು ಕಡೇ ದಿನ, ಇದು ಕಡೇ ದಿನ. ಕಳ್ಳನು ಬರ್ತಾನೆ, ಕದಿಯುವುದಕ್ಕೆ ಬರ್ತಾನೆ. ನಿನ್ನ ಆತ್ಮ ರಕ್ಷಣೆಯನ್ನ ಕದಿಯುವುದಕ್ಕೆ ಬರ್ತಾನೆ. ಆದ್ರೆ ಇನ್ನೊಬ್ಬನು ಕೂಡ ಕಳ್ಳನು ಬರುವ ಹಾಗೆ ಬರ್ತಾನೆ. ಅವನು ಯಾರು ಗೊತ್ತಾ? ನಾನು ಯೇಸು ಕ್ರಿಸ್ತನು. ನಾನು ಯೇಸು ಕ್ರಿಸ್ತನು ಕಳ್ಳನು ಬರುವ ಹಾಗೆ ಬರ್ತಾನೆ. ಅವನು ಬರುವುದು ನಾಶ ಮಾಡುವುದಕ್ಕಾಗಿ ಅಲ್ಲ, ಅವನು ಬರುವುದು ತನ್ನ ರಾಜ್ಯಕ್ಕೆ ತನ್ನ ಸಂತತಿಯನ್ನ ಕರ್ಕೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಕರ್ತನು ಯೇಸು ಕ್ರಿಸ್ತನು ಕಳ್ಳನು ಬರುವ ಹಾಗೆ ಬರ್ತಾನೆ. ಸೈತಾನಿಗೆ ಗೊತ್ತಾಗಲ್ಲ, ಸೈತಾನಿಗೆ ಗೊತ್ತಾಗಲ್ಲ. ಪಟ್ಟಂದ ಆ ಗಳಿಗೆಯಲ್ಲಿ ಬಂದ್ಬಿಡ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ಯಾರು ಎಚ್ಚೆತ್ತುಕೊಂಡಿರ್ತಾರೋ ಅವರುಗಳನ್ನ ಗಮನಿಸ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಎರಡು ವಿಷಯ ಹೇಳಿ ನಾನು ನಿಲ್ಲಿಸ್ತೀನಿ. ಒಂದು, ಒಬ್ಬ ಯೆರೂಸಲೇಮನ್ನ ಬಿಟ್ಟು ಘಟ್ಟವನ್ನ ಹತ್ತಿ ಇಳಿತಾ ಇರುವಾಗ ಅಲ್ಲಿ ಕಳ್ಳರು ಬರ್ತಾರೆ. ಇವನು ಯೆರೂಸಲೇಮಿನ ಒಳಗಡೆ ಇದ್ದಿದ್ರೆ ಇಲ್ಲಿ ಕಳ್ಳನ ಕೈಗೆ ಸಿಕ್ಕಾಕೊಳ್ತಾ ಇರಲಿಲ್ಲ. ಯೆರೂಸಲೇಮ್ ಅಂತ ಹೇಳುವಾಗ ದೇವರ ಪಟ್ಟಣ, ಯೆರೂಸಲೇಮ್ ಅಂತ ಹೇಳುವಾಗ ದೇವರ ಸಾನ್ನಿಧ್ಯ, ಯೆರೂಸಲೇಮ್ ಅಂತ ಹೇಳುವಾಗ ದೇವರ ಅಭಿಷೇಕ, ಯೆರೂಸಲೇಮ್ ಅಂತ ಹೇಳುವಾಗ ಅದು ರಕ್ಷಣೆ, ಯೆರೂಸಲೇಮ್ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನು, ಯೆರೂಸಲೇಮ್ ಅಂತ ಹೇಳುವಾಗ ಅದು ಸಂರಕ್ಷಣೆಯ ಜಾಗ. ಆ ಜಾಗವನ್ನ ಬಿಟ್ಟು ಇವನು ಬರ್ತಾ ಇದ್ದಾನೆ ಯೆರಿಕೋವಿಗೆ ಹೋಗುವಂತ ಜಾಗಕ್ಕೆ. ಇವನು ಎಲ್ಲಿ ಬರ್ತಾವನೆ? ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಯೆರಿಕೋವಿಗೆ ಯಾರಿಗೆ ಸಂಬಂಧಪಟ್ಟಿದ್ದು? ಕೆಲವು ಜನರು ಚರ್ಚಲ್ಲೂ ಇರ್ತಾರೆ, ಯೆರಿಕೋವಿನಲ್ಲೂ ಇರ್ತಾರೆ, ಯೆರೂಸಲೇಮಲ್ಲೂ ಇರ್ತಾರೆ, ಯೆರಿಕೋವಿನಲ್ಲೂ ಇರ್ತಾರೆ. ಹಲ್ಲೆಲೂಯಾ. ಅಂತವರ ಗತಿ ಅಯ್ಯೋ ಗತಿ. ಯೆರೂಸಲೇಮಿನಲ್ಲಿ ಇರಬೇಕಾದವನು ಘಟ್ಟವನ್ನು ಹತ್ತಿ ಇಳಿದು ಬರ್ತಾ ಇರುವಾಗ ಅಲ್ಲಿ ಕಳ್ಳರ ಕೈಗೆ ಸಿಕ್ಕಾಕೊಳ್ತಾನೆ. ಈಚೆಗಡೆ ಬಂದ್ರೆ ಕಳ್ಳರಿದ್ದಾರೆ, ಈಚೆಗಡೆ ಬಂದ್ರೆ ಕಳ್ಳರು ಕಾಯ್ತಾ ಇದ್ದಾರೆ. ನೀನ್ ಎಚ್ಚರವಾಗ್ಬೇಕು. ಇವ್ರು ಬಂದ ಕಳ್ಳರು ಹಿಡಿದು ಬಡದು ಎಲ್ಲ ಕಿತ್ಕೊಂಡು ಯೆರೂಸಲೇಮಿನಲ್ಲಿ ಸಂಪಾದನೆ ಮಾಡಿಕೊಂಡಿದ್ದು, ಯೆರೂಸಲೇಮಿನಲ್ಲಿ ಗಳಿಸಿಕೊಂಡಿದ್ದು, ಯೆರೂಸಲೇಮಿನಲ್ಲಿ ಆದಾಯ ಮಾಡಿಕೊಂಡಿದ್ದು ಅರ್ಧ ದಾರಿಯಲ್ಲಿ ನಷ್ಟವಾಯಿತು. ಕಾರಣ ಯೆರಿಕೋ. ಯೆರೂಸಲೇಮಿನಲ್ಲಿ ಇದ್ರೂ ಕೂಡ ಯೆರಿಕೋವಿನ ಆಲೋಚನೆ ಒಳಗಡೆ ಇದೆ, ಯೆರಿಕೋವಿನ ಸಂಬಂಧ ಒಳಗಡೆ ಇದೆ. ಆ ಸಂಬಂಧವೇ ನಷ್ಟ. ಅವನ ಜೀವಿತ ನಷ್ಟಪಡಿಸಿದ. ಕಳ್ಳರೆಲ್ಲ ಕಿತ್ಕೊಂಡ್ಬಿಟ್ರು, ಚೆನ್ನಾಗಿ ಹೊಡೆದ್ರು, ಅರೆಬರ ಜೀವ ಮಾಡಿದ್ರು. ಮತ್ತೆ ಹಿಂದಿರುಗಿ ಯೆರೂಸಲೇಮಿಗೆ ಹೋಗಕ್ಕಾಗದೆ ಇರುವ ಹಾಗೆ ಅವನ್ನ ಹೊಡೆದು ಹಾಕ್ಬಿಟ್ರು. ಅವನು ಯೆರೂಸಲೇಮಿನಲ್ಲಿ ಇದ್ದಿದ್ರೆ ಕಳ್ಳರ ಕೈಗೆ ಸಿಗ್ತಾ ಇರಲಿಲ್ಲ, ಅವನಲ್ಲಿ ನಷ್ಟ ಆಗ್ತಾ ಇರಲಿಲ್ಲ. ಎಲ್ಲ ನಷ್ಟವಾಗಿ ಹೋಯ್ತು, ಎಲ್ಲ ನಷ್ಟವಾಗಿ ಹೋಯ್ತು. ಪ್ರಕಟಣೆಯ ಗ್ರಂಥದಲ್ಲಿ ಇನ್ನೊಂದು ವಾಚನ ಹೇಳ್ತದೆ, ನಿಮಗೆ ದೊರಕಿರುವಂತ ಜೀವವೆಂಬ ಜಯಮಾಲೆಯು ಮತ್ತೊಬ್ಬನು ಅಪಹರಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಅಂದ್ರೆ ಒಬ್ಬ ಕಳ್ಳ ಇದ್ದಾನೆ ಅಂತ. ಅಲ್ಲಿ ವಾಕ್ಯ ಏನ್ ಹೇಳ್ತದೆ? ನೀನು ನೀರಿನಲ್ಲಿ ಮುಳುಗಿ ಯೇಸುವೆ ದೇವರಂತ ಹೇಳಿ ಸ್ವೀಕಾರ ಮಾಡಿ ನೀನು ಆಳವಾಗಿ ಆತನಿಗೆ ಒಪ್ಪಿಸಿಕೊಟ್ಟ ಮೇಲೆ ನಿನ್ನ ಮೇಲೆ ಒಂದು ಜೀವವೆಂಬ ಜಯಮಾಲೆ ಬಂದು ಬೀಳುತ್ತೆ. ಹಲೋ, ಈ ಜೀವವೆಂಬ ಜಯಮಾಲೆ ನೀನು ಎಲ್ಲಿವರೆಗೂ ಜಯಿಸ್ತೀಯ ಅವ್ರಿಗೆ ಮಾತ್ರನೇ ಅದು. ನಾನಲ್ಲ, ಬೇಕಾದ್ರೆ ನೀವು ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯ ಮನೆಗೆ ಹೋದ್ರಿ, ಆ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನೀನು ಯಾವಾಗ ಯೇಸುವನ್ನು ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಆವಾಗಲೇ ನಿನಗೆ ಜೀವವೆಂಬ ಜಯಮಾಲೆಯನ್ನ ದೇವರಾಗ್ತಾನೆ. ಹಲ್ಲೆಲೂಯಾ. ಈ ಜೀವವೆಂಬ ಜಯಮಾಲೆ ನಿನ್ನ ಮೇಲೆ ಬಂದ ಮೇಲೆ ದೇವರು ಹೇಳ್ತಾರೆ, ಇದನ್ನ ಕದ್ದುಕೊಳ್ಳುವುದಕ್ಕೆ ಒಬ್ಬ ಕಳ್ಳ ರೆಡಿ ಆಗಿರ್ತಾನೆ. ಅದು ಅವನು ಕದ್ದುಕೊಳ್ಳದಂತೆ ನೀನು ಅದನ್ನ ಜೋಪಾನವಾಗಿ ಕಾಪಾಡಿಕೋ ಅಂತ ದೇವರು ಹೇಳ್ತಾನೆ. ಇನ್ನೇನ್ ದೀಕ್ಷಾಸ್ನಾನ ತಗೊಂಡು ಇಷ್ಟು ವರ್ಷಗಳಾಯ್ತು, ಇನ್ನೊಂದು 2 ವರ್ಷ 3 ವರ್ಷ ದೇವ್ರು ಬಂದ್ಬಿಡ್ತಾರೆ, ಹೇಳಕ್ಕಾಗಲ್ಲ.
ಅಥವಾ ನಾಳೆನೆ ಸತ್ತೋದೆ, ಅಥವಾ ಇವತ್ತೇ ನಾನು ಸತ್ತೋದೆ. ಬಟ್ ಇಲ್ಲಿವರೆಗೂ ಕಾತುಕೊಂಡಿದ್ದು ಜೀವ ಎಂಬ ಜಯಮಾಲೆ ಏನಾದ್ರೂ ಒಂದು ನಿಮಿಷ ಸಾಯಕ್ಕಿಂತ ಮುಂಚೆ, ಒಂದು 2 ದಿನ ನನ್ನ ಸಾಯಕ್ಕಿಂತ ಮುಂಚೆ ಏನಾದ್ರು ನಷ್ಟ ಆಗ್ಬಿಟ್ರೆ ನನ್ನ ಬದುಕಿ ಶೂನ್ಯವಾಗಿ ಹೋಗ್ಬಿಡುತ್ತೆ. ಆದ್ರೆ ಈ ಜೀವವೆಂಬ ಜಯಮಾಲೆಯನ್ನ ಎಲ್ಲಿವರೆಗೂ ನಾವು ಕಾಪಾಡಿಕೊಳ್ಬೇಕು? ನಾವು ಸಾಯೋವರೆಗೂ, ಸಾಯ ಮರಣದವರೆಗೂ ನಾವು ಜೀವವೆಂಬ ಜಯಮಾಲೆಯನ್ನ ಕಾಪಾಡಿಕೊಳ್ಳಬೇಕು. ಕಾರಣ ಯಾರಾದ್ರೂ ಅಪಹರಿಸಿಕೊಳ್ಳುವಂತ ಕೆಲವು ಗುಂಪುಗಳಿವೆ, ಕೆಲವು ಶಕ್ತಿಗಳಿವೆ, ಕೆಲವು ಹೋರಾಟಗಳಿವೆ, ಕೆಲವು ಕ್ರಿಯೆಗಳಿವೆ. ಅವುಗಳಿಗೆ ನೀವು ಒಳಗಾಗದಂತೆ ಎಚ್ಚರವಾಗಿರ್ಬೇಕು. ಎಲ್ರಿಗೂ ನಿದ್ದೆ ಬರ್ತಾ ಇದೆ. ರಕ್ಷಣೆಯ ಕುರಿತು ನಾನು ಮಾತಾಡ್ತಾ ಇದ್ದೀನಿ, ಕಳ್ಳನ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ದೇವರು ಪ್ರತಿಯೊಬ್ಬೊಬ್ಬರಿಗೂ ರಕ್ಷಣೆ ಎಂಬ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಈ ಕೃಪೆ ಯಾವುದೇ ಕಾರಣಕ್ಕೂ ನೀವು ನಷ್ಟಪಡಿಸ್ಕೊಳ್ಬಾರ್ದು. ಕಾರಣ ಕಳ್ಳನು ರೆಡಿಯಾಗಿದ್ದಾನೆ ನಿಮ್ಮಿಂದ ಕದ್ದುಕೊಳ್ಳುವುದಕ್ಕೆ. ಬಟ್ ಯಾರು ಜಯ ಹೊಂದುತ್ತಾರೋ, ಯಾರು ಜಯಿಸಲ್ಪಟ್ಟವರಾಗಿ ನಿಂತಿರ್ತಾರೋ ಅವ್ರಿಗೆ ಮಾತ್ರವೇ ಹೊಸ ಯೆರೂಸಲೇಮಿನಲ್ಲಿ ಜಾಗ, ಅವ್ರಿಗೆ ಮಾತ್ರವೇ ಹೊಸ ಹೆಸರು, ಅವ್ರಿಗೆ ಮಾತ್ರವೇ ಜೀವವೆಂಬ ಜಯಮಾಲೆ, ಅವರಿಗೆ ಮಾತ್ರವೇ ಕರ್ತನ ಪಯಣಿಗೆ. ಹಾಲೆಲೂಯಾ. ಕಳ್ಳನು ಬರುವಂಥದ್ದು ಕದ್ದುಕೊಳ್ಳುವುದಕ್ಕೆ, ನಿನ್ನ ನಾಶ ಮಾಡುವುದಕ್ಕೆ, ನಿನ್ನಲ್ಲಿರುವ ರಕ್ಷಣೆ ಪರಿಶುದ್ಧತೆಯನ್ನು ಇಲ್ಲದೆ ಇರುವ ಹಾಗೆ ಮಾಡುವುದಕ್ಕೆ ಎಚ್ಚರವಾಗಿರು. ಹಾಲು ಒಂದೇ ನೀರು ಒಂದೇ ಅಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲವನ್ನ ಪರಿಶೋಧಿಸು. ಮನೆ ಒಳಗಡೆ ಬರುವಂಥದ್ದು, ಮನೆ ಹೊರಗಡೆ ಬರುವಂಥದ್ದು, ಆಚೆಗಡೆ ಇರುವಾಗ ಪ್ರತಿಯೊಂದು ಜಾಗದಲ್ಲಿ ಕೆಲವೊಬ್ರು ಬೆಣ್ಣೆ ಹಚ್ಕೊಂಡು ಬರ್ತಾರೆ, ಕೆಲವರು ಸುಣ್ಣ ಹಚ್ಕೊಂಡು ಬರ್ತಾರೆ, ಕೆಲವರು ನಟಿಸ್ಕೊಂಡು ಬರ್ತಾರೆ, ಕೆಲವು ಒಳ್ಳೆ ಮಾತುಗಳು ಆಡ್ಕೊಂಡು ಬರ್ತಾರೆ, ಕೆಲವರು ಸಹಾಯವಾಗಿ ಬರ್ತಾರೆ, ಕೆಲವರು ನಿನಗೆಲ್ಲ ಕೊಡೂರಾಗಿ ಬರ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಎಚ್ಚರ, ಎಲ್ಲವನ್ನ ಪರಿಶೋಧಿಸು, ಎಲ್ಲವನ್ನ ಪರಿಶೋಧಿಸು. ಒಳ್ಳೆದನ್ನ ಭದ್ರವಾಗಿಡ್ಕೋ, ಅಂತ್ಯಕಾಲ, ಕಡೆ ಕಾಲ, ಕೊನೆಗಾಲ, ಮುಕ್ತಾಯದ ಕಾಲ ನಿನ್ನ ಎದುರುಗಡೆ ಬಂದು ನಿಂತಿದೆ, ನಿನ್ನ ಮುಂಭಾಗದಲ್ಲಿ ಬಂದು ನಿಂತಿದೆ. ಯಾವ ಟೈಮಲ್ಲಿ ಬೇಕಾದ್ರೂ ರಕ್ಷಣೆ ಎಂಬ ಕೃಪೆಯ ಬಾಗಿಲು ಸ್ವರ್ಗದ ದೇವರು ಮುಚ್ಚಬಹುದು, ಹೇಳಕ್ಕಾಗಲ್ಲ. ಕೃಪೆಯ ಬಾಗಿಲು ಮುಚ್ಚಕ್ಕಿಂತ ಮುಂಚೆ, ಕೃಪೆಯ ಬಾಗಿಲನ್ನು ಮುಚ್ಚಕ್ಕಿಂತ ಮುಂಚೆ ಸಹೋದರ ಎಚ್ಚರ, ಸಹೋದರಿ ಎಚ್ಚರ. ದೇವರು ನಿನಗೆ ಕೊಡಲ್ಪಟ್ಟಂತ ರಕ್ಷಣೆ ಎಚ್ಚರ, ದೇವರಿಗೆ ಕೊಡಲ್ಪಟ್ಟಂತ ವಾಕ್ಯಗಳು ಎಚ್ಚರ, ದೇವರಿಗೆ ಕೊಡಲ್ಪಟ್ಟ ಖಂಡನೆ ಎಚ್ಚರ, ದೇವರಿಗೆ ಕೊಟ್ಟಂತ ಉಪದೇಶ ಎಚ್ಚರ. ಹಾಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೇ, ಹೌದು ನಾನು ನಂಬ್ತೀನಿ, ಇದು ಅಂತ್ಯ ತುದಿ ಕಾಲ, ಇದು ಯುಗದ ಸಮಾಪ್ತಿಯ ಕಾಲ. ಯಾರಿಗೆ ನನಗೆ ಬೇಕಾಗಿಲ್ಲ ದೇವರ, ನಾನು ಮಾಡ್ಬೇಕಾದ್ರೆ ಮಾಡ್ತೀನಿ, ಸುವಾರ್ತೆ ಹೇಳ್ಬೇಕಾ ಸುವಾರ್ತೆ ಹೇಳ್ತೀನಿ, ಪ್ರಾರ್ಥನೆ ಮಾಡ್ಬೇಕಾ ಪ್ರಾರ್ಥನೆ ಮಾಡ್ತೀನಿ, ಬೋಧಿಸ್ಬೇಕಾ ಬೋಧಿಸ್ತೀನಿ, ಎಚ್ಚರಿಸ್ಬೇಕಾ ಎಚ್ಚರಿಸ್ತೀನಿ. ಬಟ್ ಅವರ ಆತ್ಮಗಳನ್ನ ನಾನು ಪರಲೋಕ ಕರ್ಕೊಂಡು ಹೋಗಕ್ಕಾಗಲ್ಲ ಸಾಧ್ಯ. ಅವರುಗಳನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಪ್ರಾರ್ಥನೆ ಮಾಡಬಹುದು, ಅವ್ರಿಗೆ ಸ್ವಾರ್ಥ ಹೇಳಬಹುದು, ಅವ್ರು ಚರ್ಚೆ ಕರ್ಕೊಂಡು ಬರ್ಬೋದು. ಆದ್ರೆ ಅವುಗಳ ಮಧ್ಯದಲ್ಲಿ ನನ್ನ ಆತ್ಮವನ್ನ, ನನ್ನ ಜಯಮಾಲೆಯನ್ನ ನಾನು ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ದೇವರೇ. ನನ್ನ ಜೀವವೆಂಬ ಜಯಮಾಲೆಯನ್ನ ಕಾಪಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಜಯಮಾಲೆಯನ್ನ ಯಾರು ಅಪಹರಿಸಿಕೊಳ್ಳದಂತೆ ನೋಡಿಕೊಳ್ಳ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದಪ್ಪ, ಇದಕ್ಕೆ ಮೇಲೆ ಎಚ್ಚೆತ್ತುಕೊಳ್ತೀನಿ. ಯಾವ ಸಹವಾಸ ಮಾಡಬೇಕಾದ್ರು ಸಹವಾಸ ಮಾಡ್ತೀನಿ, ಯಾವ್ದು ಸೇರಿಸ್ಕೊಳ್ಬೇಕಾದ್ರು ಸೇರಿಸ್ಕೊಳ್ತೀನಿ, ಯಾವ್ದು ತೆಗೆದಾಕ್ಬೇಕಾದ್ರು ತೆಗೆದಾಕ್ತೀನಿ. ನಾನು ಕಾಪಾಡ್ಕೊಳ್ತೀನಿ. ಕಾರಣ ಇದು ಕಡೆ ದಿನ ಅಪ್ಪ, ಇದು ಕಡೆ ದಿನ ಅಪ್ಪ. ನನ್ನ ಆತ್ಮ ನಷ್ಟ ಆಗಬಾರ್ದಪ್ಪ.
ನಿನ್ನ ಬೋಧನೆಗೆ ಒಳಗಾಗ್ತೀನಿ, ನಿಮ್ಮ ವಚನಕ್ಕೆ ಒಳಗಾಗ್ತೀನಿ, ಪರಿಶುದ್ಧ ಆತ್ಮನಿಗೆ ಒಳಗಾಗ್ತೀನಿ, ನಿಮ್ಮ ಮಾತುಗಳಿಗೆ ಒಳಗಾಗ್ತೀನಿ, ನಿಮ್ಮ ಕೃಪೆಗೆ ಒಳಗಾಗ್ತೀನಿ, ನಿಮ್ಮ ಮಹಿಮೆಗೊಳಗಾಗ್ತೀನಿ, ನಿಮ್ಮ ರಕ್ಷಣೆಯಲ್ಲೇ ಇರ್ತೀನಿ, ನಿಮ್ಮ ಬೇಲಿ ಒಳಗಡೆ ಇರ್ತೀನಿ. ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು. ನಾನು ಬಲಹೀನನಪ್ಪ, ನನಗಷ್ಟು ಫಲ ಇಲ್ಲ ದೇವರೇ, ನನಗಷ್ಟು ಸಾಮರ್ಥ್ಯ ಇಲ್ಲ ದೇವರೇ, ಹೀಗೆ ಕೃಪೆ ಮಾಡು ದೇವರೇ. ಅಪ್ಪ, ಜೀವವೆಂಬ ಜಯಮಾಲೆಯು ಈ ನನಗೆ ಕೊಟ್ಟಿದ್ದಿ. ಆ ಜೀವವೆಂಬ ಜಯಮಾಲೆಯು ನನ್ನ ಮನೆಯಲ್ಲಿ ಅಮ್ಮ ಆಗಲಿ, ಅಪ್ಪ ಆಗಲಿ, ಮಕ್ಕಳಾಗಲಿ, ಎತ್ತವರಾಗಲಿ, ಅಜ್ಜಿ ಆಗಲಿ, ತಾತವಾಗಲಿ, ಸಹೋದರರಾಗಲಿ, ನೆರೆಹೊರೆಯವರಾಗಲಿ, ಸೇವಕರಾಗಲಿ, ಸಭೆ ಆಗಲಿ, ಸಭಾ ವಿಶ್ವಾಸಿಗಳಾಗಲಿ, ಯಾರು ಅಪಹರಿಸಿಕೊಳ್ಳದಂತೆ, ಲೋಕ ಆಗಲಿ, ಜಗತ್ತಾಗಲಿ, ಪ್ರಪಂಚ ಆಗಲಿ, ಜಗದ ಜನರಾಗಲಿ ಅದನ್ನ ಅಪಹರಿಸಿಕೊಳ್ಳದಂತೆ, ಹೋಗುವ ಬರುವ ಎಲ್ಲಾ ಜಾಗಗಳಲ್ಲಿ ಅಪ್ಪ ಅದನ್ನು ನಾನು ಕಾಪಾಡಿಕೊಳ್ಳುವಂತೆ, ಅದನ್ನು ಭದ್ರಪಡಿಸಿಕೊಳ್ಳುವಂತೆ, ನಾನು ಎಚ್ಚೆತ್ತುಕೊಳ್ಳುವಂತೆ ನನಗೆ ಕೃಪೆ ಮಾಡು ದೇವರೇ. ನಾನು ನಿಮ್ಮನ್ನು ನಂಬಿದ್ದೀನಿ ದೇವರೇ, ನಾನು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೀನಿ. ಪರಿಶುದ್ಧಾತ್ಮನ ಸಹಾಯ ಮಾಡ್ರಿ, ನಡೆಸ್ರಿ. ಯಾವುದೇ ಕಾರಣಕ್ಕಪ್ಪ ನಾನ್ ದೇವ್ರೆ, ನಾನ್ ನಷ್ಟಪಡಿಸ್ಕೊಳ್ಬಾರ್ದಪ್ಪ. ಎಸಯ್ಯ, ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ಇಷ್ಟು ವರ್ಷ ರಕ್ಷಣೆ ಅನುಭವದಲ್ಲಿ ಇದ್ದಿದ್ದು, ಇಷ್ಟು ವರ್ಷ ಎಲ್ಲ ಸಹಿಸಿಕೊಂಡಿದ್ದು, ಇಷ್ಟು ವರ್ಷ ಎಲ್ಲ ತಾಳ್ಕೊಂಡಿದ್ದು ನಷ್ಟಕ್ಕೆ ಗುರಿ ಆಗಬಾರ್ದು. ಅದು ಲಾಭಕ್ಕೆ ಗುರಿಯಾಗಿ ಮಾರ್ಪಡಲಿ, ಅದು ಲಾಭಕ್ಕೆ ಗುರಿಯಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿ ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಗ್ಗಿಸಿ ವೆಚ್ಚಿಸಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು.